ओम शांति। नानात्मा ಮಸ್ತಕ ಸಿಂಹಾಸನದಲ್ಲಿರುವ ಪವಿತ್ರ ಪ್ರಕಾಶ ಜ್ಯೋತಿ ಅನಾದಿ ಪರಮಧಾಮ ನಿವಾಸಿ ಆತ್ಮನನ್ನು ಪರಮಾತ್ಮ ತಂದೆಯ ಜೊತೆಯಲ್ಲಿದ್ದ ಸರ್ವಶ್ರೇಷ್ಠ ಆತ್ಮನನ್ನು ओम शांति। ओम शांति। ಬಾಬಾ ಈ ದಿನದ ಮಹಾವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ, ನಾವು ಲಾ ಮೇಕರ್ ಆಗಬೇಕು, ಲಾ ಬ್ರೇಕರ್ ಆಗಬಾರ್ದು. ಲಾ ಮೇಕರ್ ಅಂದ್ರೇನು, ಲಾ ಬ್ರೇಕರ್ ಅಂದ್ರೇನು ಅಂತ ಈ ಮುರಳಿಯಲ್ಲಿ ವಿವರಣೆ ಬಾಬಾ ಕೊಟ್ಟಿದ್ದಾರೆ. ಮುರಳಿ ದಿನಾಂಕವಾಗಿದೆ 3/5/72. अपने को ಲವ್ಫುಲ್ ಲಾಫುಲ್ ದೋನೋ ಹಿ ಸಮಸ್ತೆ. ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ, ನೀವು ನಿಮ್ಮನ್ನು ಲವ್ಫುಲ್ ಮತ್ತು ಲಾಫುಲ್ ಎಂದು ತಿಳ್ಕೊಂಡಿದ್ದೀರಾ. जितना ही लवफुल उतना ही लाफुल हो ही. जब लवफुल बनते हो तो लाफुल नहीं बन सकते हो, व जब लाफुल बनते हो तो लवफुल नहीं बन सकते हो. ಬಾಬಾ ಕೇಳ್ತಾರೆ, ನೀವು ಎಷ್ಟೆಷ್ಟು ಲವ್ಫುಲ್ ಆಗಿರ್ತೀರಿ ಅಷ್ಟೇ ಲಾಫುಲ್ ಆಗಿರ್ಬೇಕು. ಯಾವಾಗ ನೀವು ಲವ್ಫುಲ್ ಆಗಿರ್ತೀರಿ ಅಂದಾಗ ಆಗ ಲಾಫುಲ್ ಆಗಿರುವುದಿಲ್ವಾ, ಅಥವಾ ಯಾವಾಗ ಲಾಫುಲ್ ಆಗಿರ್ತೀರಿ ಆಗ ಲವ್ಫುಲ್ ಆಗಿರುವುದಿಲ್ವಾ? क्या दोनों ही साथ साथ एक ही समय कर्म में स्वरूप में दिखाई दे सकते हैं? ಇಲ್ಲಿ ಲವ್ಫುಲ್ ಲಾಫುಲ್ ಎರಡೂ ಕೂಡ ಕರ್ಮದಲ್ಲಿ ಒಟ್ಟೊಟ್ಟಿಗೆ ಕಾಣಿಸುತ್ತದೆಯಾ ಅಥವಾ ಎರಡೂ ಒಟ್ಟಿಗೆ ಕರ್ಮದಲ್ಲಿ ಇದೆಯಾ ಅಂತ ಬಾಬಾ ಕೇಳ್ತಾರೆ. क्योंकि जब तक ला और लव दोनों ही समान नहीं हुए हैं तब तक कार्य में सदा सफलता मूर्त बन नहीं सकते. ಎಲ್ಲಿವರೆಗೆ ನಾವು ಲಾ ಮತ್ತು ಲವ್ ಎರಡೂ ಸಮಾನ ರೂಪದಲ್ಲಿ ಕಾರ್ಯದಲ್ಲಿ ತರುವುದಿಲ್ಲ ಅಥವಾ ಕಾರ್ಯರೂಪದಲ್ಲಿಲ್ಲ, ಅಲ್ಲಿವರೆಗೆ ನಾವು ಸಫಲತಾ ಮೂರ್ತಿಗಳು ಆಗೋದಿಲ್ಲ. सफलता मूर्त संपूर्ण मूर्त बनने के लिए इन दोनों की आवश्यकता है. ನಾವು ಸಫಲತಾ ಮೂರ್ತಿಗಳಾಗಬೇಕಾದ್ರೆ ಲವ್ ಮತ್ತು ಲಾ ಎರಡೂ ಕೂಡ ನಮ್ಮೊಳಗೆ ಪರಿಪೂರ್ಣ ರೂಪದಲ್ಲಿ ಇರೋದು ತುಂಬ ಅವಶ್ಯಕತೆ ಇದೆ. न सिर्फ दूसरों के लिए लाफुल बनना पड़ता है, लेकिन जो स्वयं अपने प्रति लाफुल बनता है वही दूसरों के प्रति भी लाफुल बन सकता है. ಇಲ್ಲಿ ಲಾ ನಿಯಮಗಳು ಶ್ರೀಮತಗಳು ಕೇವಲ ಬೇರೆಯವರಿಗೆ ಹೇಳಲಿಕ್ಕಾಗಿ ಅಲ್ಲ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಸ್ವಪ್ರತಿಯಾಗಿ ಲಾಫುಲ್ ಆಗಿರಬೇಕು. अगर स्वयं अपने प्रति कोई भी लॉ को ब्रेक करता है तो दूसरों के ऊपर लॉ चला नहीं सकता. ಯಾರು ಸ್ವಯಂ ಪ್ರತಿಯಾಗಿ ಲಾ ಬ್ರೇಕ್ ಮಾಡ್ತಾರೆ, ಲಾ ಆಚರಣೆ ನಿಯಮಗಳನ್ನು ಪಾಲನೆ ಮಾಡುವುದಿಲ್ಲ, ಬಾಬಾ ಹೇಳ್ತಾರೆ ಬ್ರೇಕ್ ಮಾಡುವಂಥವರು ಬೇರೆಯವರಿಗೆ ನಿಯಮಗಳನ್ನು ಲಾವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. तो कितना भी दूसरों के प्रति लाफुल बनने का प्रयत्न करेगा लेकिन बन नहीं सकेगा. ತಾವು ನಿಯಮಗಳನ್ನು ಅಥವಾ ಲಾವನ್ನು ಅನುಕರಣೆ ಮಾಡ್ತಾ ಇಲ್ಲ ಎಂದಾಗ ಅವ್ರು ಅನ್ಯರಿಗೆ ಎಷ್ಟೇ ತಿಳಿಸಿ ಹೇಳುವ ಪ್ರಯತ್ನ ಮಾಡಲಿ ಲಾಫುಲ್ ಅವರು ಆಗಲಿಕ್ಕೆ ಸಾಧ್ಯ ಆಗಲ್ಲ. इसलिए अपने आप से पूछो कि मैं अपने प्रति व अन्य आत्मा के प्रति लाफुल बना हूँ. ಹೀಗೆ ನಾವು ನಮ್ಮನ್ನು ಪ್ರಶ್ನಿಸ್ಕೊಳ್ಬೇಕಾಗಿದೆ, ನಾವು ಸ್ವಪ್ರತಿ ಮತ್ತು ಅನ್ಯರ ಪ್ರತಿ ನಾನು ಲಾಫುಲ್ ಇದ್ದೇನಾ? ಲಾಫುಲ್ ಅಂದರೆ ಅರ್ಥ ಆಯ್ತಲ್ಲ, ಬಾಬನ ಆದೇಶಗಳು, ನಿಯಮಗಳು ಅಥವಾ ಬಾಬನ ಶ್ರೀಮತಗಳ ಪಾಲನೆ.
प्रातः से लेकर रात तक मनसा स्वरूप से अथवा कर्म में संपर्क व एक दो को सहयोग देने में व सेवा में कहाँ भी किसी प्रकार का लॉ ब्रेक तो नहीं किया है. ಬಾಬಾ ನಮಗೆ ಬೆಳಗ್ಗೆ ಎದ್ದಾಗಿನಿಂದ ಅಮೃತ ವೇಳೆಯಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಮಗೆ ಶ್ರೀಮತಗಳ ನಿಯಮಗಳನ್ನು ಕೊಟ್ಟಿದ್ದಾರೆ. ಇವನ್ನ ಯಾವುದೇ ಪ್ರಕಾರದ ಸೇವಾ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಸೇವೆಗೆ ಸಹಯೋಗಿ ಆಗಿರೋರ ಮಧ್ಯೆ ನಾವು ಇರ್ಬೋದು, ಮಾಡ್ತಾ ಇದ್ರೂ ಕೂಡ ಯಾವುದೇ ಪ್ರಕಾರದ ಲಾ ಬ್ರೇಕ್ ಆಗಿಲ್ಲ ತಾನೇ. जो लॉ ब्रेकर होगा वह नई दुनिया का मेकर नहीं बन सकेगा. ಯಾರು ಬಾಬನ ಶ್ರೀಮತಗಳನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅಥವಾ ಬ್ರೇಕ್ ಮಾಡ್ತಾರೆ ಅಥವಾ ಅನುಕರಣೆ ಮಾಡುವುದಿಲ್ಲ, ಅವರು ಸತ್ಯುಗದ ಮೇಕರ್ ಆಗಲ್ಲ. ಪೀಸ್ ಮೇಕರ್ ನ್ಯೂ ವರ್ಲ್ಡ್ ಮೇಕರ್ ನಹಿ ಬನ್ ಸಕೇಗ. ಇಲ್ಲಿ ಶ್ರೀಮತಗಳ ಪಾಲನೆ ಮಾಡಲ್ಲ ಅಂದರೆ ಅವರು ವಿಶ್ವದಲ್ಲಿ ಶಾಂತಿ ಸ್ಥಾಪಕರು, ನವಜಗತ್ತಿನ ನಿರ್ಮಾಪಕರು, ಅವರು ನಿರ್ಮಾಣಕರು ಅವರು ಆಗೋದಿಲ್ಲ. तो अपने आप को देखो कि मैं न्यू वर्ल्ड मेकर और पीस मेकर, लॉ मेकर हूँ व लॉ ब्रेकर हूँ. ನಾವು ನಮ್ಮನ್ನು ನೋಡ್ಕೊಳ್ಬೇಕಾಗಿದೆ. ನಾನು ನ್ಯೂ ವರ್ಲ್ಡ್ ಮೇಕರ್, ಪೀಸ್ ಮೇಕರ್ ಆಗಿದ್ದೇನೋ ಅಥವಾ ಬಾಬಾ ಹೇಳ್ತಾರೆ ಲಾ ಬ್ರೇಕರ್ ಆಗಿದ್ದೇನೋ. जो स्वयं लॉ मेकर है वही अगर लॉ को ब्रेक करता है तो क्या ऐसे को लॉ मेकर कहा जा सकता है. ಬಾಬಾ ಹೇಳ್ತಾರೆ, ಯಾರು ಸ್ವಯಂ ಲಾ ಮೇಕರ್ ಆಗಿದ್ದಾರೆ, ಈಶ್ವರನ ನಿಯಮ ಆದೇಶಗಳ ಪಾಲನೆ ಮಾಡೋರೇ ನಿಯಮಗಳನ್ನು ಉಲ್ಲಂಘಿಸಿದರೆ ಅಥವಾ ಬ್ರೇಕ್ ಮಾಡಿದರೆ ಅವರಿಗೆ ಲಾ ಮೇಕರ್ ಅಂತ ಹೇಳ್ಬೋದಾ ಅಂತ ಕೇಳ್ತಾರೆ. ईश्वरीय लॉज माना कायदे या ईश्वरीय नियम क्या है या सभी स्पष्ट जान गए हो वा अभी जानना है. ನೀವು ಈಶ್ವರನ ನಿಯಮಗಳು ಅಥವಾ ಈಶ್ವರನ ಲಾ ಏನಿದೆ ಎಂಬುದು ಬಾಬನ ಮಕ್ಕಳಿಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗಿದೆಯೋ ಇನ್ನೂ ಅರ್ಥ ಆಗಬೇಕು ಅಂತ ಬಾಬಾ ಕೇಳ್ತಾರೆ. तो जानने का अर्थ क्या होता है, जानना अर्थात चलना. ನಮಗೆ ಈಶ್ವರನ ನಿಯಮಗಳು ಏನಂತ ಅರ್ಥ ಆಗಿದೆ, ಗೊತ್ತಾಗಿದೆ ಅಂದರೆ ಆಚರಣೆಯಲ್ಲಿ ಮಾಡೋರು ಅಂತ ಅರ್ಥ. तो जानने के बाद मानना होता है, मानने के बाद फिर चलना होता है. तो ऐसे समझे कि जो भी बैठे हुए हैं वहाँ सभी जान गए हैं अर्थात चल रहे हैं. ಹೀಗೆ ನಾವು ಬಾಬನ ಪರಿಚಯ ಆಗಿದೆ, ಬಾಬನ ನಿಯಮಗಳು ನಮಗೆ ಅರ್ಥ ಆಗಿದೆ ಅಂದರೆ ಯಾರೆಲ್ಲ ನಾವು ಬಾಬನ ಸಮ್ಮುಖದಲ್ಲಿ ಕೂತ್ಕೊಂಡು ಮುರಳಿ ಕೇಳ್ತಾ ಇದ್ದೇವೆ, ಅರ್ಥಾತ್ ನಾವೆಲ್ಲರೂ ಅವರ ನಿಯಮಗಳಂತೆ ಇರುವವರೇ, ಲಾದಂತೆಯೇ ನಾವು ನಡೀತಾ ಇದ್ದೇವೆ. अमृत वेले से लेकर जो भी दिनचर्या बता रहे हैं सभी ईश्वरीय लाज के प्रमाण बिता रहे हो कि इसमें कुछ परसेंटेज है, जानने में परसेंटेज है. ಹೀಗೆ ಅಮೃತ ವೇಳೆಯಿಂದ ರಾತ್ರಿ ಮಲ್ಕೊಳ್ಳುವವರೆಗೂ ಕೂಡ ದಿನಚರಿಯಲ್ಲಿ ಈಶ್ವರೀಯ ನಿಯಮಗಳಿದ್ದಾವೆ. ಈ ಈಶ್ವರೀಯ ನಿಯಮಗಳ ಅನುಸಾರವಾಗಿಯೇ ಬಾಬಾ ಹೇಳ್ತಿದ್ದಾರೆ, ನಾವು ಪರಿಪೂರ್ಣ ಪರ್ಸೆಂಟೇಜ್ನಲ್ಲಿ ಇದ್ದೇವೋ ಅಥವಾ ಪರ್ಸೆಂಟೇಜಲ್ಲಿ ಇದ್ದೇವೋ. अगर जानने में परसेंटेज नहीं है और जानकर चलने में परसेंटेज है तो उसको जानना कैसे कहेंगे. ಅಂದರೆ ನಾನು ಬಾಬನ ಎಲ್ಲ ನಿಯಮಗಳನ್ನು ತಿಳ್ಕೊಂಡಿದ್ದೇನೆ ಅಂತಂದರೆ ನಿಯಮಗಳನ್ನು ತಿಳ್ಕೊಂಡವ್ರು ನಿಯಮಗಳನ್ನು ಪಾಲಿಸ್ತಿದ್ದಾರೆ ಅಂತ ಅರ್ಥ ಬರಲ್ಲ. ತಿಳ್ಕೊಳ್ಳೋದಕ್ಕೂ ಪಾಲಿಸೋದಕ್ಕೂ ವ್ಯತ್ಯಾಸ ಇದೆ. यथार्थ रूप से नहीं जाना है तब चल नहीं पाते तो वहाँ जान गए कि बाकी चल नहीं पाते तो क्या कहेंगे. ಹೀಗೆ ಯಥಾರ್ಥವಾಗಿ ಬಾಬನ ನಿಯಮಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಆಚರಣೆಯಲ್ಲಿ ತರಲಿಕ್ಕೆ ಹೇಗೆ ಸಾಧ್ಯ. ಬಾಬನನ್ನು ಇಷ್ಟು ಚೆನ್ನಾಗಿ ನಾವು ಸ್ವೀಕಾರ ಅರ್ಥ ಮಾಡ್ಕೊಂಡಿದ್ದೇವೆ ಅಂದರೆ ಬಾಬನ ನಿಯಮಗಳು ಅಥವಾ ಬಾಬನ ಆದೇಶಗಳು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಂಡಿರ್ತಾರೆ. ಈಗ ನೋಡಿ, ಉದಾಹರಣೆಗೆ ನಮ್ಮ ಲೌಕಿಕದಲ್ಲಿ ಭಕ್ತಿಯಲ್ಲಿ ನಾವು ಯಾವುದೋ ದೇವರೊಂದು ಪೂಜೆನೋ ಅಥವಾ ಯಾವುದೋ ದೇವರ ದರ್ಶನಕ್ಕೂ ಹೋಗಬೇಕಾದ್ರೆ ಅಲ್ಲಿ ಕ್ರಮಗಳೇನು, ಅಲ್ಲಿ ನಿಯಮಗಳೇನು, ಯಾವ ರೀತಿ ಹೋಗ್ಬೇಕು ಅವೆಲ್ಲ ನೆನ್ಪು ಮಾಡ್ಕೋತಾರೆ. ಈ ದೇವ್ರಿಗೆ ಹೋಗ್ಬೇಕಾದ್ರೆ ಇದೇ ನಿಯಮಗಳನ್ನು ಪಾಲಿಸ್ಬೇಕು ಅಂತಲೇ ಕಡ್ಡಾಯವಾಗಿ ಆ ನಿಯಮಗಳ ವೃತ್ತಗಳ ಪಾಲನೆ ಮಾಡಿಕೊಂಡೇ ದರ್ಶನಕ್ಕೆ ಹೋಗ್ತಾರೆ. ಹಾಗೆಯೇ ಬಾಬನು ಕೂಡ ನಮಗೆ, ನಾವು ಪರಮಾತ್ಮನ ಮಕ್ಕಳು, ಈಶ್ವರನ ವಿದ್ಯಾರ್ಥಿಗಳು ಅಂದರೆ ನಮಗೆ ಈ ವಿದ್ಯಾರ್ಥಿ ಜೀವನಕ್ಕೆ ಪರಮಾತ್ಮ ಏನು ನಿಯಮಗಳನ್ನು ಅಥವಾ ಏನು ಆದೇಶಗಳನ್ನು ಕೊಟ್ಟಿದ್ದಾರೆ
ಅವನ್ನ ಖಂಡಿತ ನಾವು ಪಾಲಿಸಬೇಕಾಗಿದೆ. जब कहते हो यहाँ जानना मानना चलना एक ही है, फिर यहाँ अंतर क्यों रखा है? ಏಕೆಂದರೆ ಬಾಬಾ ಹೇಳ್ತಾರೆ, ನಾವು ಬಾಬನ ಪರಿಚಯ ಪಡ್ಕೊಂಡಿದ್ದೇವೆ, ಬಾಬನ ಸ್ವೀಕಾರ ಮಾಡಿದ್ದೇವೆ, ಬಾಬನ ಆದೇಶದಂತೆ ನಡೀತಾ ಇದ್ದೇವೆ ಅಂದರೆ ಇದು ಮೂರಲ್ಲಿ ವ್ಯತ್ಯಾಸ ಹೇಗೆ ಬರ್ತದೆ ಅಂತ ಕೇಳ್ತಾರೆ ಬಾಬಾ. अज्ञानियों को यह समझाते हो कि आप जानते हो हम आत्मा हैं लेकिन मान कर चलते नहीं हो. ನಾವು ಬೇರೆಯವರಿಗೆ ಆತ್ಮಜ್ಞಾನ ಆತ್ಮದ ಪಾಠ ಹೇಳ್ತಾ ಇರಬೇಕಾದ್ರೆ ಆತ್ಮ ಹೀಗಿದೆ ಹೀಗಿದೆ ಹೇಳ್ತಾ ಹೋಗ್ತವ್ರು ಕೇಳ್ತಾ ಹೋಗ್ತಾರೆ, ಎಲ್ಲನೂ ಒಪ್ಕೊಳ್ತಾರೆ ಹೌದು ಹೌದು ಅಂತ. ಆದರೆ ಅನುಭವಕ್ಕೆ ಬರುವುದಿಲ್ಲ. ಯಾಕೆ ಒಪ್ಪಿಕೊಳ್ಳೋದು ಅನುಭವ ಮಾಡೋದು ಎರಡು ವ್ಯತ್ಯಾಸ ಇದೆ. तो आप भी जानते हो कि यह ईश्वरीय नियम है, यह नहीं है, जानकर फिर चलते नहीं हो तो इस टेस्ट को क्या कहेंगे? ಅದೇ ರೀತಿಯಾಗಿ ನಾವು ಶಿವಬಾಬನ ಮಕ್ಕಳು, ಶಿವಬಾಬನ ಸ್ವೀಕಾರ ಮಾಡಿದ್ದೇವೆ, ಆದರೆ ಬಾಬನ ನಿಯಮಗಳೇನಂತನೂ ಗೊತ್ತು ನಮಗೆ, ಆದರೆ ಪಾಲನೆ ಮಾಡುವುದಿಲ್ಲ, ಆಚರಣೆ ಮಾಡುವುದಿಲ್ಲ ಅಂದರೆ ಇವರಿಗೆ ಏನಂತ ಕರೆಯುವುದು? ಹೇಗೆ ಆತ್ಮನ ಜ್ಞಾನ ಕೇಳ್ತಾ ಹೋದ್ರು, ಒಪ್ಪಿಕೊಳ್ತಾ ಹೋದ್ರೆ ಅನುಭವಕ್ಕೆ ಬರಲಿಲ್ಲ ಅಂದರೆ ಅವರಿಗೆ ಆತ್ಮ ಅಂತ ಅರ್ಥ ಆಗಲಿಲ್ಲ ಅಂತಲೇ ರಿಜೆಕ್ಟ್. ಹಾಗೆಯೇ ಬಾಬನ ಮಕ್ಕಳು, ಈಶ್ವರನ ಮಕ್ಕಳಿಗೂ ಕೂಡ ಈಶ್ವರ ಹೇಳೋ ಜ್ಞಾನ ಅರ್ಥ ಆಗಿದೆ, ಅವರನ್ನು ಸ್ವೀಕರಿಸಿದ್ದೇವೆ, ನಿಯಮಗಳ ಪಾಲನೆ ವಿಷಯದಲ್ಲಿ ಮಾತ್ರ ಆಗುವುದಿಲ್ಲ ಅಂದಾಗ ಅರ್ಥ ಬಾಬಾ ಕೇಳ್ತಾರೆ. ಇದಕ್ಕೇನರ್ಥ? पुरुषार्थी जीवन में गलती होना माफ है ऐसे. तो जैसे ड्रामा की डाल सहारा दे देते हैं कि वैसे पुरुषार्थी शब्द भी हार खाने में, असफलता प्राप्त होने में बहुत अच्छी डाल है. ಈಗ ಏನಾದರೂ ತಪ್ಪಾದರೆ ಆಗ ನಾವು ಹೇಳ್ತೇವೆ ಡ್ರಾಮಾ ಬಿಡಿ, ಡ್ರಾಮಾದಲ್ಲಿ ಹೀಗೆ ಆಗೋದಿತ್ತು ಆಯಿತು. ಹಾಗೆ ಬಾಬನ ನಿಯಮ ಆದೇಶಗಳನ್ನು ಪಾಲಿಸೋದರಲ್ಲಿ ಕೂಡ ನಾವಿನ್ನೂ ಪುರುಷಾರ್ಥಿಗಳಲ್ವಾ, ನಾವು ಈಗ ಅರ್ಥ ಮಾಡ್ಕೊಳ್ತಿದ್ದೇವಲ್ಲ ಅಂತ ಈ ರೀತಿಯಾಗಿ ಸೋಲಿಕ್ಕೆ, ಅಸಫಲತೆ ಹೊಂದಲಿಕ್ಕೆ ನಾವು ಪುರುಷಾರ್ಥಿಗಳಲ್ವಾ ಅನ್ನುವಂತಹ ಗೆಲ್ಲನ್ನು ಹಿಡಿದುಕೊಂಡು ನೇತಾಡ್ತಿದ್ದಾರೆ ಮಕ್ಕಳು. ಸೋಲಿಕ್ಕೆ ಹಿಡ್ಕೊಂಡಿರೋ ವಿಷಯ ಇದು. ನಾವಿನ್ನೂ ವಿದ್ಯಾರ್ಥಿಗಳಲ್ವಾ, ಇನ್ನು ಅಭ್ಯಾಸ ಮಾಡ್ತಿದ್ದೇವಲ್ವಾ, ಇನ್ನು ನಾವು ಪುರುಷಾರ್ಥಿಗಳಲ್ವಾ. तो अलंकारों में यह डाल दिखाई हुई है. ऐसे को पुरुषार्थी कहेंगे. ಪುರುಷಾರ್ಥ ಶಬ್ದಕ ಅರ್ಥ ಕ್ಯಾ ಕರ್ತೆ ಹೇ? ಅದಕ್ಕೆ ಬಾಬಾ ಹೇಳ್ತಾರೆ, ದೇವತೆಗಳ ಕೈಗೆ ಯಾವುದರಲ್ಲಾದ್ರೂ ಒಂದು ಗೆಲ್ಲು ಅಥವಾ ಮರದ ರೆಂಬೆ ತೋರಿಸಿದಾರ ಅಲಂಕಾರದಲ್ಲಿ? ಇಲ್ಲ ತಾನೆ. ಹಾಗೆ ನೀವು ಪುರುಷಾರ್ಥ ಎಂಬಂತಹ ಈ ಒಂದು ಆಯುಧವನ್ನು ಯಾಕೆ ಹಿಡ್ಕೊಂಡಿದ್ದೀರಿ? ಪುರುಷಾರ್ಥ ಶಬ್ದದ ಸರಿಯಾಗಿ ಅರ್ಥ ಏನು ಅಂತ ಬಾಬಾ ಕೇಳ್ತಾರೆ. इस रथ में रहते अपने को पुरुष अर्थात आत्मा समझ कर चलो, इसको कहते हैं पुरुषार्थ. ಪುರುಷಾರ್ಥ ಅಂದರೆ ಈ ರಥದೊಳಗೆ ಕುಳಿತು ಈ ರಥ ನಡೆಸುತ್ತಿರುವಂತಹ ಆತ್ಮ, ಇದಕ್ಕೆ ಪುರುಷ ಅಂತ ಹೇಳ್ತಾರೆ. ಈ ರಥದಲ್ಲಿ ಕುಳಿತು ಈ ರಥ ನಡೆಸುತ್ತಿರುವಂತಹ ಆತ್ಮ ಎಂದು ಅನುಭವ ಮಾಡುವುದೇ ಪುರುಷಾರ್ಥ. तैसे पुरुषार्थ करने वाले अर्थात आत्मिक स्थिति में रहने वाला इस रथ का पुरुष अर्थात मालिक कौन है? ಹೀಗೆ ಪುರುಷಾರ್ಥ ಮಾಡುವವರು ಅಂದರೆ ಅರ್ಥಾತ್ ಆತ್ಮಿಕ ಸ್ಥಿತಿಯಲ್ಲಿದ್ದು ಈ ರಥವನ್ನು ನಡೆಸುವ ಪುರುಷ, ಅರ್ಥಾತ್ ನಾನು ಆತ್ಮ, ಈ ರಥಕ್ಕೆ, ಈ ದೇಹಕ್ಕೆ ನಾನು ಮಾಲೀಕನಾಗಿದ್ದೇನೆ. ಮಾಲೀಕ ಯಾರು? ಆತ್ಮ ತಾನೆ. तो पुरुषार्थ माना अपने को रति समझने वाला. ಪುರುಷಾರ್ಥ ಅಂದ್ರೇ ಅತಿ ಮುಖ್ಯವಾದ ಪ್ರಥಮ ಮೆಟ್ಟಲು, ಪ್ರಥಮ ಪ್ರಯತ್ನ, ಪ್ರಥಮ ಪಾಠ ಅಂದ್ರೇ ಯಾವುದು? ನಾನು ಆತ್ಮ, ಈ ಶರೀರಕ್ಕೆ ಮಾಲೀಕ, ಈ ರಥಕ್ಕೆ ಸಾರಥಿ. ऐसा पुरुषार्थ कब हार नहीं खाता है. तो पुरुषार्थ शब्द को इस रीति से यूज ना करो. ಹೀಗೆ ಪುರುಷಾರ್ಥ ಅಂದ್ರೇ ಪುರುಷಾರ್ಥದ ಅರ್ಥ ಮಾಡಿಕೊಂಡಿರೋರು ಪುರುಷಾರ್ಥದ ಶಬ್ದ ಬಳಕೆ ಮಾಡಿಕೊಂಡು ಕೆಳಗಿಳಿಯಲ್ಲ. हाँ, ऐसे कहो हम पुरुषार्थहीन हो जाते हैं तब हार होती है. अगर पुरुषार्थ में ठीक लगा हुआ है तो कब हार नहीं हो सकते. ಹೀಗೆ ಪುರುಷಾರ್ಥಹೀನ ಆಗಿದ್ದೇನೆ ಅಂತ ಹೇಳಿ ಅದು ಹೇಳೋದು ಬೇರೆ ಆಗುತ್ತೆ. ಆದರೆ ನಾನು ಪುರುಷಾರ್ಥ ಎಂಬ ಶಬ್ದವನ್ನು ಬಾಬಾ ಹೇಳ್ತಿದ್ದಾರೆ ಸೋಲಿಕ್ಕಾಗಿ ಬಳಕೆ ಮಾಡಬಾರ್ದು. तो जानने और चलने में अगर अंतर है तो ऐसी स्टेज वालों को पुरुषार्थ नहीं कहा जाएगा. ಹೀಗೆ ಪುರುಷಾರ್ಥದ ಅರ್ಥ ಮಾಡಿಕೊಂಡು ನಡೆಯುವಂಥವರಿಗೆ ಬಾಬಾ ಹೇಳ್ತಿದ್ದಾರೆ ಅವ್ರು ಕೆಳಗಿಳಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಪುರುಷಾರ್ಥಿಗಳಂದ್ರೇ ಬಾಬಾ ಹೇಳ್ತಿದ್ದಾರೆ ಅವರು ಏರ್ತಾ ಇರ್ತಾರೆ.
तो पुरुषार्थी सदा मंजिल को सामने रखते हुए चलते हैं, यह कब रुकता नहीं। ಪುರುಷಾರ್ಥಿ ಅಂದರೆ ಸದಾ ಗುರಿಯನ್ನು ಮುಂದಿಟ್ಟುಕೊಂಡು ಅದನ್ನು ತಲುಪೋದ್ರಲ್ಲಿನೇ ಅವ್ರು ಬ್ಯುಸಿ ಇರ್ತಾರೆ. ಎಂದಿಗೂ ಆ ತಲುಪಬೇಕಾದ ಗುರಿಯಲ್ಲಿ ಅಡ್ಡಿ ಆತಂಕ ಅವ್ರು ಮಾಡ್ಕೊಳ್ಳಲ್ಲ. ಬರ್ತದೆ ಆದರೆ ಅವರು ನಿಲ್ಲೋದಿಲ್ಲ. तो बीच बीच में मार्ग में जो सीन आती है उनको देखने लगते हैं लेकिन रुकते नहीं. ಮಧ್ಯ ಮಧ್ಯದಲ್ಲಿ ಪರಿಸ್ಥಿತಿ ಸಮಸ್ಯೆಗಳೆಂಬ ದೃಶ್ಯ ಬರ್ತವೆ, ಆದರೆ ನೋಡ್ತಾ ನಿಲ್ಲೋದಿಲ್ಲ. ಅವ್ರು ಮುಂದೆ ಸಾಗ್ತಾ ಇರ್ತಾರೆ, ನೋಡ್ತಿರ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. तो देखते हुए नहीं देखते हो. ಬಾಬಾ ಕೇಳ್ತಾರೆ, ನೀವು ಪುರುಷಾರ್ಥದಲ್ಲಿ ಸಮಸ್ಯೆ ಪರಿಸ್ಥಿತಿಗಳು ನೋಡ್ತಾ ಇರ್ತೀರೋ, ನೋಡ್ತಲೇ ನಿಲ್ತಿರೋ, ನೋಡ್ತಾ ಮುಂದೆ ಹೋಗ್ತಾ ಇರ್ತೀರೋ. जो भी बात सामने आती है उनको देखते हो. ऐसे अवस्था में चलने वालों को पुरुषार्थ नहीं कहा जा सकता. ಹೀಗೆ ಏನೋ ಪರಿಸ್ಥಿತಿ ಬಂತದ ನೋಡ್ತಲೇ ನಿಂತ್ಕೊಂಡ್ಬಿಟ್ರಿ ಅಂದರೆ ಬಾಬಾ ಹೇಳ್ತಾರೆ ಈ ಅವಸ್ಥೆಗೆ ಪುರುಷಾರ್ಥಿಗಳು ಎಂದು ಕರೆಯಲ್ಲ. ನಿಲ್ಬಾರ್ದು, ಹೋಗ್ತಾ ಇರ್ಬೇಕು ಮುಂದಕ್ಕೆ. ಇವರು ಪುರುಷಾರ್ಥಿಗಳು. पुरुषार्थ कभी भी अपने हिम्मत और उल्लास को छोड़ते नहीं है. ಪುರುಷಾರ್ಥಿಗಳಂದರೆ ಅವ್ರು ಎಂದಿಗೂ ಕೂಡ ತಮ್ಮ ಧೈರ್ಯ ಮತ್ತು ಉಲ್ಲಾಸವನ್ನು ಬಾಬಾ ಹೇಳ್ತಾರೆ ಅವ್ರು ಬಿಡೋದಿಲ್ಲ. ಹಿಮ್ಮತ್ ಉಲ್ಲಾಸ ಸದಾ ಸಾಥ್ ಮೇ ಹೈ तो ವಿಜಯ ಸದಾ ಹೈ ಹಿ. ಪುರುಷಾರ್ಥಿಗಳಂದರೆ ಧೈರ್ಯ ಮತ್ತು ಉಲ್ಲಾಸವನ್ನು, ಉತ್ಸಾಹವನ್ನು ಸದಾ ಜೊತೆಗಿಟ್ಟುಕೊಂಡು ಸಾಕ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಸದಾ ವಿಜಯಿಗಳಾಗಿರ್ತಾರೆ. हिम्मत ही न जब बनते अथवा उल्लास के बजाय किसी न किसी प्रकार का आलस्य जब आता है तभी हार होती है. ಹೀಗೆ ಧೈರ್ಯಹೀನರಾದಾಗ ಅಥವಾ ಆಲಸ್ಯಗಳಾದಾಗ ಒಂದಿಲ್ಲೊಂದು ಪ್ರಕಾರದ ಆಲಸ್ಯದಿಂದಾಗಿನೇ ಪುರುಷಾರ್ಥಹೀನರಾಗಿ ಸೋಲ್ತಾ ಹೋಗಿರ್ತೀರಿ. और छोटी सी गलती करने से लॉफुल बनने के बजाय स्वयं ही लॉ मेकर होते हुए लॉ को ब्रेक करने वाले बन जाते हैं. ಹೀಗೆ ಮಕ್ಕಳ ಚಿಕ್ಕದಾದಂಥ ಒಂದು ತಪ್ಪು ಲಾಫುಲ್ ಆಗಿ ಇರ್ತಾರೆ, ಇದಕ್ಕಿದ ಹಾಗೆ ಲಾ ಬಿಟ್ಬಿಡ್ತಾರೆ, ನಿಯಮ ಬಿಟ್ಬಿಡ್ತಾರೆ. ಲಾ ಮೇಕರ್ ಆಗೋ ಬದಲಾಗಿ ಲಾ ಬ್ರೇಕ್ ಮಾಡಿಬಿಡ್ತಾರೆ. वहाँ छोटी सी गलती कौन सी है? एक मात्र की सिर्फ गलती है. एक मात्र के अंतर से लॉ मेकर के बजाय लॉ को ब्रेक करने वाले बन जाते हैं. ಚಿಕ್ಕದಾದ ತಪ್ಪು ವ್ಯತ್ಯಾಸ ಏನಂದರೆ ನಿಯಮದಂತೆ ನಡೆಯೋ ಬದಲಾಗಿ ನಿಯಮವನ್ನು ಉಲ್ಲಂಘಿಸ್ಬಿಡ್ತಾರೆ. ಬ್ರೇಕ್ ಮಾಡೋದಂದರೆ ಆ ನಿಯಮ ಬಿಟ್ಬಿಡ್ತಾರೆ. ಈ ಒಂದು ವ್ಯತ್ಯಾಸದಿಂದಾಗಿ ಬಾಬಾ ಹೇಳ್ತಾರೆ ಲಾ ಮೇಕರ್ ಬದಲಾಗಿ ಲಾ ಬ್ರೇಕರ್ ಆಗಿಬಿಡ್ತಾರೆ. ऐसे सदा सरेंडर रहे तो सफलता मूर्ति विजय मूर्ತಿ बन जाएंगे. ಅದಕ್ಕೆ ಬಾಬಾ ಹೇಳ್ತಾರೆ ನಾವೀಗ ಉತ್ಸಾಹಿಗಳಾಗಿರಬೇಕು ಸದಾ ಕಾಲ. ಅಂದರೆ ಯಾವುದೇ ಪ್ರಕಾರದ ಪರಿಸ್ಥಿತಿ ಸಮಸ್ಯೆಗಳ ಮಧ್ಯೆಯೂ ಕೂಡ ನೋಡ್ತಾ ಇದ್ರೂ ನಿಯಮದಂತೆ ನಡೀತಲೇ ಇರಬೇಕು. ಬಿಡಬಾರ್ದು, ನಿಲ್ಲಿಸಬಾರ್ದು, ನಿಂತು ನೋಡ್ತಾ ಇರಬಾರ್ದು, ಸಾಕ್ತಾ ಇರಬೇಕು. ಇದಕ್ಕೇನೆ ಸಮರ್ಪಿತರು ಅಂತ ಹೇಳಲಾಗುತ್ತೆ. ಅರ್ಥಾತ್ ಸಫಲತಾ ಮೂರ್ತಿಗಳು, ವಿಜಯ ಮೂರ್ತಿಗಳು ಅಂತ ಕರೆಯಲಾಗುತ್ತೆ. ಲೇಕಿನ್ ಕभी कभी अपने मत चला देते हैं इसलिए हार होती है. ಆದರೆ ಇದಕ್ಕಿದ್ದ ಹಾಗೆ ಮಕ್ಕಳು ಮಧ್ಯ ಮಧ್ಯದಲ್ಲಿ ಏನು ಮಾಡ್ತಾರೆ, ತಮಗಿಷ್ಟದನುಸಾರವಾಗಿ ನಡೀತಾರೆ. अच्छा, एक मात्र के अंतर का शब्द शिव के बजाय शव देखते हैं. ಯಾಕೆ ನಾವು ಮನ್ಮತ್ತವನ್ನು ಚಲಾಯಿಸ್ತೇವೆ, ನಮ್ಮಿಷ್ಟದಂತೆ ನಾವು ಯಾಕೆ ಮಾಡ್ತೇವೆ ಅಂದರೆ ಅಲ್ಲಿ ಹೇಗೆ ಲಾ ಮೇಕರ್ ಲಾ ಬ್ರೇಕರ್ ಅಂತ ಒಂದು ಶಬ್ದದ ಅರ್ಥ ಬಾಬಾ ನಮಗೆ ತಿಳಿಸಿದ್ದಾರೆ. ಅದರ ಅನುಸಾರವಾಗಿ ನಾವು ಬ್ರೇಕರ್ ಯಾವಾಗ ಆಗ್ತೇವೆ ಅಂದರೆ ಒಂದೇ ಶಬ್ದದ ವ್ಯತ್ಯಾಸ. ಶಿವ ಎಂಬ ಶಬ್ದದ ಬದಲಾಗಿ ಶವ ನೋಡಲಿಕ್ಕೆ ಆರಂಭ ಮಾಡ್ತೇವೆ. ಬಾಬನನ್ನು ನೋಡೋ ಬದಲಾಗಿ ಅಂದರೆ ನಿರಾಕಾರ ಆತ್ಮವನ್ನು ನೋಡೋ ಬದಲಾಗಿ ದೇಹ ನೋಡ್ಲಿಕ್ಕೆ ಆರಂಭಿಸ್ತೇವೆ. ದೇಹ ಅಂದರೆ ಶವ ನೋಡ್ಲಿಕ್ಕೆ ಆರಂಭ ಮಾಡ್ತೇವೆ. ಶವ ಕೋ ದೇಖ್ನೆ ಸೆ ಶಿವ ಕೋ ಭೂಲ್ ಜಾತೆ ಹೈ. ಹೀಗೆ ಶವ ನೋಡುವುದರಿಂದ ಶಿವನನ್ನು ಮರೆತು ಬಿಡ್ತೇವೆ. ಶಿವ ಶಬ್ದ ಬದಲ್ಕರ್ ವಿಷ್ ಬನ್ ಜಾತಾ ಹೈ. ವಿಷ್ ವಿಕಾರೋಂ ಕಿ ವಿಷ್. ಹೀಗೆ ಶಿವನ್ ಎಂಬ ಶಬ್ದ ಬದಲಾಗಿ ಶವ ನೋಡಿದಾಗ, ಶವ ಅಂದರೆ ದೇಹ ನೋಡಿದಾಗ ಅಲ್ಲಿ ವಿಷಗಳು ಉತ್ಪನ್ನ ಆಗ್ಬಿಡ್ತವೆ. तो एक मात्र के अंतर से उल्टा बन जाने से विष भर जाता है. ಹೀಗೆ ಶವ ಶಿವ ಒಂದೇ ಒಂದು ಶಬ್ದದ ಅಕ್ಷರದ ವ್ಯತ್ಯಾಸದಿಂದಾಗಿ
ಬಾಬಾ ಹೇಳ್ತಾರೆ ಅಮೃತ ತುಂಬಿಸಿಕೊಳ್ಳೋ ಬದಲಾಗಿ ವಿಷ ತುಂಬಲಿಕ್ಕೆ ಆರಂಭ ಆಗ್ತದೆ. तो उसका फिर परिणाम भी ऐसा ही निकलता है. उल्टे हो गए तो परिणाम भी जरूर उल्टा ही निकलेगा. ಹೀಗೆ ಇದರ ಪರಿಣಾಮ ಕೂಡ ಉಲ್ಟಾನೇ ಬರ್ತದೆ. ಯಾಕೆಂದರೆ ನಾವು ಉಲ್ಟಾ ಮಾಡ್ತಾ ಇದ್ದೇವೆ ಅಂದರೆ ಅದರ ರಿಸಲ್ಟ್ ಕೂಡ ಉಲ್ಟಾನೇ ಬರಬೇಕು ತಾನೆ. इसलिए कभी भी शव को न देखो अर्थात इस देह को न देखो. ಆದ್ದರಿಂದ ಬಾಬಾ ಹೇಳ್ತಾರೆ ಶಿವನನ್ನೇ ನೋಡಿ, ಈ ಶವವನ್ನು ನೋಡಬೇಡಿ ಅಂತ ಹೇಳ್ತಾರೆ. इसको देखने से अथवा शरीर के भान में रहने से लॉ ब्रेकर होता है. ಈ ಶವ ಅಥವಾ ಶರೀರವನ್ನು ನೋಡುವುದರಿಂದ ಬಾಬನ ನಿಯಮ ಆದೇಶಗಳು ಬ್ರೇಕ್ ಆಗ್ತವೆ, ಅಂದರೆ ಪಾಲನೆ ನಾವು ಮಾಡುವುದಿಲ್ಲ. अगर इस लॉ में अपने आप को सदा कायम रखो कि शव को नहीं देखना है, शिव को देखना है, तो कभी भी कोई बात में हार नहीं होगी, माया वार नहीं करेगी. ಆದ್ದರಿಂದ ನಾವು ಈ ಒಂದು ನಿಯಮ ಪಕ್ಕಾ ಮಾಡ್ಕೋಬೇಕಾಗಿದೆ. ನಾನೆಂದಿಗೂ ಶವವನ್ನು ನೋಡುವುದಿಲ್ಲ. ಈ ಲಾದಂತೆಯೇ ಇದ್ದಾಗ ಬಾಬಾ ಹೇಳ್ತಾರೆ ಮಾಯೆ ಯಾವುದೇ ಪ್ರಕಾರದ ದಾಳಿ ಮಾಡಿ ನಮಗೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. जब माया वार करती है तो हार होती है. अगर माया वार ही नहीं करेगी तो हार कैसे होगी. माया ದಾಳಿನೇ ಮಾಡುವುದಿಲ್ಲ नमगे अंदाग सोल ಎಂಬ ಶಬ್ದ ಇಲ್ಲಿ ಸಾಧ್ಯ ಇಲ್ಲ. तो अपने आप को बाप के ऊपर अपने आप को बाप के ऊपर हर संकल्प में बलिहारी बनाओ तो कब हार नहीं होगी. ಹೀಗೆ ನಾವು ನಮ್ಮನ್ನ ಬಾಬನ ಆದೇಶದ ಅನುಸಾರವಾಗಿ ನಮ್ಮ ಸಂಕಲ್ಪಗಳ ಸಹಿತ ನಮ್ಮನ್ನು ಅರ್ಪಿಸಿಕೊಂಡಾಗ ಬಾಬಾ ಹೇಳ್ತಾರೆ ನಮಗೆಂದಿಗೂ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ. संकल्प में भी अगर बाप के ऊपर बलिहार नहीं हो तो संकल्प कर्म में आकर हार खिला देते हैं. ಸಂಕಲ್ಪದಲ್ಲಿ ಕೂಡ ನಾವು ಬಾಬನಿಗೆ ಸಮರ್ಪಣೆ ಆಗಲಿಲ್ಲ, ಮೊದಲು ಸಂಕಲ್ಪದಲ್ಲೇ ಆಗಬೇಕು. ಅಲ್ಲಿ ಆಗಲಿಲ್ಲ ಅಂದರೆ ಆ ಸಂಕಲ್ಪಗಳೇ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ನಮಗೆ ಒಂದಿಲ್ಲ ಒಂದು ರೂಪದ ಸೋಲನ್ನು ತಂದೊಡ್ತವೆ. इसलिए अगर लॉ मेकर अपने को समझते हो तो कभी भी इस लॉ को ब्रेक नहीं करना. ಆದ್ದರಿಂದ ನಾವು ಲಾ ಮೇಕರ್ ಆಗಿದ್ದೇವೆ. ಶವ ನೋಡಲ್ಲ, ಶಿವ ನೋಡ್ತೇವೆ. ನಾವು ಆತ್ಮ ನೋಡ್ತೇವೆ, ಶರೀರ ನೋಡಲ್ಲ. ಆತ್ಮ ನೋಡುವ ನಿಯಮದಲ್ಲಿದ್ದೇವೆ ಎಂದಾಗ, ಈ ಲಾ ಮೇಕರ್ನಲ್ಲಿದ್ದೇವೆ ಎಂದಾಗ ಶವ ನೋಡ್ತಾ ಲಾ ಬ್ರೇಕ್ ಎಂದಿಗೂ ನಾವು ಮಾಡೋದಿಲ್ಲ. ब्रेक करो यह जो संकल्प उठा यहाँ बाप के ऊपर बलिहार होने योग्य है. ಬಾಬಾ ಹೇಳ್ತಾರೆ ಯಾವಾಗಾದರೂ ನಿಯಮ ಉಲ್ಲಂಘಿಸುವ ಸಂಕಲ್ಪ ನಿಮಗೆ ಬಂದರೆ, ಅಂದರೆ ವ್ಯರ್ಥ ಸಂಕಲ್ಪ ಬಂದರೆ ಕೂಡಲೇ ಚೆಕ್ ಮಾಡ್ಕೋಬೇಕು, ಇದು ಬಾಬಾ ಹೇಳಿದಂತೆ ಬಾಬನಿಗೆ ಸಮರ್ಪಣೆ ಯೋಗ್ಯ ಸಂಕಲ್ಪ ಇದೆಯಾ. कोई भी श्रेष्ठ देवता होते हैं, उनको कभी भी कोई भेंट चढ़ाते हैं तो देवताओं के योग्य भेंट चढ़ाते हैं, ऐसे वैसे नहीं चढ़ाते. ಭಕ್ತಿಯಲ್ಲಿ ಕೂಡ ಭಕ್ತರು ಆ ದೇವರಿಗೆ ಏನು ಅರ್ಪಿಸಬೇಕೆಂಬುದೇ ಕಡ್ಡಾಯವಾದ ಕ್ರಮಗಳು, ನಿಯಮಗಳು. ಅಲ್ಲಿ ಕೂಡ ಆ ಒಂದು ನಿಯಮಕ್ಕೆ ಶಿಸ್ತು ಅಂತ ಹೇಳ್ತಾರೆ, ದೇವರ ಕ್ರಮ ಅಂತ ಹೇಳ್ತಾರೆ, ಅದನ್ನೇ ಅರ್ಪಿಸಬೇಕೆಂಬುದು ಕಡ್ಡಾಯ ಇರುತ್ತೆ. ಹಾಗೇನೆ ಬಾಬನು ನಮಗೆ ಇಲ್ಲಿ ಕೂಡ ನಿಯಮಗಳು ಅಂದ್ರೇ ಕಾನೂನು, ಲಾ, ಶ್ರೀಮತ, ಆದೇಶ ಅಂತ ಹೇಳ್ತಾರೆ. ಬಾಬಾ ಹೇಳಿದಂತೆಯೇ ಇದೆಯಾ ಅಂತ ನಾವು ಒಮ್ಮೆ ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಾರೆ तो हर संकल्प बाप के ऊपर अर्थात बाप के कर्तव्य के ऊपर बलिहार जाना है. ಹೀಗೆ ನಮ್ಮ ಪ್ರತಿಯೊಂದು ಸಂಕಲ್ಪ ಬಾಬನಿಗೆ ಅರ್ಥಾತ್ ಬಾಬನ ಕರ್ತವ್ಯ ಅಂದರೆ ಸೇವೆಗೆ ನಮ್ಮದು ಸಂಕಲ್ಪ ಕೂಡ ಸಮರ್ಪಣೆ, ಅಂದರೆ ಬಾಬಾ ಹೇಳಿದಂತೆ ನಮ್ಮ ವಿಚಾರ ಸಂಕಲ್ಪಗಳಿರಬೇಕು. या चेक करो जैसे ऊंचे थे ऊंचे बाप वैसे संकल्प भी ऊंचे हैं जो भेंट चढ़ाएंगे. ಅದಕ್ಕೆ ಬಾಬಾ ಹೇಳ್ತಾರೆ ಚೆಕ್ ಮಾಡ್ಕೋಬೇಕು, ಹೇಗೆ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಅದರಂತೆಯೇ ನಮ್ಮ ಸಂಕಲ್ಪಗಳು ಕೂಡ ಬಾಬನಿಗೆ ಅರ್ಪಣೆಯಾಗುವ ರೂಪದಲ್ಲಿ ಶ್ರೇಷ್ಠವಾಗಿದೆಯಾ ಎಂದು ಚೆಕ್ ಮಾಡ್ಕೋಬೇಕು. अगर व्यर्थ संकल्प विकल्प है तो बाप के ऊपर बलि चढ़ा नहीं सकते, बाप स्वीकार कर नहीं सकते. ಹೀಗೆ ಬಾಬಾ ಹೇಳ್ತಾರೆ ಒಂದು ವೇಳೆ ವ್ಯರ್ಥ ಸಂಕಲ್ಪ ವಿಕಲ್ಪ ಇದೆ ಅಂದರೆ ಬಾಬನಿಗೆ ನಮ್ಮ ಸಂಕಲ್ಪ ವಿಕಲ್ಪಗಳು ಅರ್ಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬಾಬಾ ನಮ್ಮ ಸಂಕಲ್ಪಗಳು ಅಂದರೆ ವಿಕಲ್ಪಗಳು ಸ್ವೀಕಾರ ಮಾಡುವುದಿಲ್ಲ.
आजकल शक्तियाँ और देवियों का भोजन होता है तो उसने भी ಶುದ್ಧಿ ಪೂರ್ವಕ ಭೋಗ ಚढ़ाते हैं ನೋಡಿ ವರ್ತಮಾನ ಸಮಯದಲ್ಲಿ ದೇವರಿಗೆ ತುಂಬ ಪೂಜೆ ನಡೀತಾ ಇದೆ ಆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂತಹ ಆ ಒಂದು ಪ್ರಸಾದ ತಯಾರಿಸಬೇಕಾದರೂ ಕೂಡ ತುಂಬ ಶುದ್ಧಿ ಪೂರ್ವಕವಾಗಿ ತಯಾರು ಮಾಡ್ತಾರೆ ಯಾರ್ಯಾರು ಹೇಗೆ ಅದನ್ನು ತಯಾರಿಸೋದಿಲ್ಲ ತಯಾರು ಮಾಡಲಿಕ್ಕಾಗಿಯೇ ಆ ಶುದ್ಧತೆಯಲ್ಲಿದ್ದು ತಯಾರಿಸುವಂತಹ ಒಂದು ಕ್ರಮ ಇರ್ತದೆ ಆ ಪಾತ್ರೆಗಳೇ ಬೇರೆ ನೈವೇದ್ಯದ ಪಾತ್ರೆಗಳೇ ಬೇರೆ ತಯಾರಿಸೋರೇ ಬೇರೆ ಅವರ ನಿಯಮ ಪೂರ್ವಕವಾಗಿಯೇ ಇರಬೇಕು ಇದೆಲ್ಲ ಅಲ್ಲಿ ಕಡ್ಡಾಯ ಇರ್ತದೆ अगर उसमें कोई अशुद्धि होती है तो देवी भी स्वीकार नहीं करती हैं फिर वहाँ भक्तों को महसूस आती है कि देवी ने हमारी भेंट स्वीकार नहीं की ಭಕ್ತರಿಗೆ ಅನುಭವ ಬರ್ತದೆ ಅವರೇನು ಆ ದೇವಿಗೆ ಅರ್ಪಣೆ ಮಾಡಿ ಇರಲಿಕ್ಕೆ ತಂದಿರುವಂಥ ಒಂದು ಪ್ರಸಾದ ಇರ್ತದೆ ಅಲ್ಲಿ ದೇವಿ ಸ್ವೀಕಾರ ಮಾಡಲಿಲ್ಲ ಅಂತ ಕೂಡ ಭಕ್ತರಿಗೆ ಕೆಲವ್ರಿಗೆ ಅನುಭವಕ್ಕೆ ಬರ್ತದೆ ಅಲ್ಲಿ ಸ್ವೀಕೃತ ಆಗಲಿಲ್ಲ ಅನ್ನೋ ಸೂಚನೆಗಳು ಭಕ್ತರಿಗೆ ಕೆಲವೊಂದು ಕಂಡು ಬರ್ತದೆ तो आप भी श्रेष्ठ आत्माएं हो शुद्धि पूर्वक भेंट नहीं है तो आप भी स्वीकार नहीं करते ಹಾಗೆ ಬಾಬಾ ಹೇಳ್ತಿದ್ದಾರೆ ಆ ಒಂದು ದೇವತೆಗೇನೆ ಸ್ಥೂಲ ಆಹಾರದಲ್ಲಿ ಶುದ್ಧತೆ ಇಲ್ಲ ಅಂದರೆ ಸ್ವೀಕಾರ ಮಾಡಲಿಲ್ಲ ದೇವಿ ಅಂತ ಅಲ್ಲಿ ಭಕ್ತರ ಅನುಭವ ಮಾಡ್ತಾರೆ ಆದರೆ ಸ್ವಯಂ ಪರಮಾತ್ಮನ ಸಮ್ಮುಖದಲ್ಲಿರುವ ನಾವು ಆತ್ಮಗಳು ಶುದ್ಧಿಪೂರ್ವಕವಾದ ಸಂಕಲ್ಪಗಳು ನಮ್ಮದಿಲ್ಲ ಅಂದರೆ ಇದನ್ನು ಪರಮಾತ್ಮ ಹೇಗೆ ಸ್ವೀಕಾರ ಮಾಡ್ತಾರೆ ನಮ್ಮನ್ನು ऊंचे ऊंचे बाप के आगे क्या भेंट चढ़ानी है यह तो समझ सकते हो ಹೀಗೆ ಶ್ರೇಷ್ಠಾತಿ ಶ್ರೇಷ್ಠನಾದಂಥ ತಂದೆ ಸಮ್ಮುಖದಲ್ಲಿ ನಮ್ಮದನ್ನು ನನ್ನತನವನ್ನು ನಾನು ತಂದೆಗೆ ಏನು ಅರ್ಪಿಸಬೇಕು ಎಂಬುದು ಕೂಡ ನಿಮಗೆ ಅರ್ಥ ಆಗಿದೆ ತಾನೇ ಅಂತ ಬಾಬಾ ಕೇಳ್ತಾರೆ हर संकल्प में श्रेष्ठता भरते जाओ हर संकल्प बाप और बाप के कर्तव्य भेंट चढ़ाते जाओ ನಮ್ಮ ಪ್ರತಿ ಸಂಕಲ್ಪದಲ್ಲಿ ಶ್ರೇಷ್ಠತೆ ತುಂಬಬೇಕು ನಮ್ಮ ಪ್ರತಿ ಸಂಕಲ್ಪದಲ್ಲಿ ಬಾಬನ ಕರ್ತವ್ಯ ಸೇವೆಯೇ ತುಂಬಿರಬೇಕು फिर कभी भी हार नहीं खा सकेंगे अभी फिर भी कोई कर्तव्य तो अशुद्ध संकल्प चलने की प्रत्यक्ष रूप में कोई सजा नहीं मिल रही है लेकिन थोड़ा आगे चलेंगे तो कर्म की तो बात ही छोड़ो लेकिन अशुद्ध हुआ व्यर्थ संकल्प जो हुआ किया उसका भी प्रत्यक्ष सजा का भी अनुभव करेंगे ಬಾಬಾ ಹೇಳ್ತಾರೆ ಈಗ ನೋಡಿ ನೀವು ಆತ್ಮಗಳು ವ್ಯರ್ಥ ಸಂಕಲ್ಪ ಮಾಡ್ತೀರಿ ಬಾಬಾ ಹೇಳ್ತಾ ಇದ್ದಾರೆ ವ್ಯರ್ಥ ಕರ್ಮ ಮಾಡ್ತಿದ್ದೀರಿ ಈಗೇನು ಪ್ರತ್ಯಕ್ಷ ಫಲ ನಿಮಗೆ ಕಾಣಿಸ್ತಾ ಇಲ್ಲ ಮುಂದೆ ಬಾಬಾ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಸಮಯದ ನಂತರ ನಿಮ್ಮ ವ್ಯರ್ಥ ಕರ್ಮ ಯಾಕೆ ವ್ಯರ್ಥ ಸಂಕಲ್ಪಗಳಿಗೂ ಫಲ ಇದೆ ಆ ಫಲ ಏನೆಂಬುದು ಬಾಬಾ ಹೇಳ್ತಾರೆ ಮುಂದೆ ನಿಮಗೆ ಅನುಭವಕ್ಕೆ ಬರ್ತದೆ ಪ್ರತ್ಯಕ್ಷ ರೂಪದಲ್ಲಿ ಬಾಬಾ ಹೇಳ್ತಾರೆ ಈ ಫಲದ ಅನುಭವವನ್ನು ಮಾಡ್ತೀರಿ क्योंकि जब व्यर्थ संकल्प करते तो संकल्प ही खजाना है खजाने जो व्यर्थ गंवाता उसको क्या हाल होता है ಬಾಬಾ ಹೇಳ್ತಾರೆ ಸಂಕಲ್ಪನೂ ಕೂಡ ಒಂದು ಸಂಪತ್ತೆ ಇದನ್ನು ವ್ಯರ್ಥವಾಗಿ ನೀವು ಕಳಿತೀರಿ ಹೇಗೆ ಖಜಾನೆ ವ್ಯರ್ಥವಾಗಿ ಕಳೆದ್ರೆ ಏನಾಯ್ತು ಸ್ಥಿತಿ तो व्यर्थ धन गंवाने वालों की रिजल्ट क्या निकलती है दिवाला निकल जाता है ऐसे श्रेष्ठ संकल्प का खजाना व्यर्थ गंवाते गंवाते बाप द्वारा जो वर्षा प्राप्त होना चाहिए वो प्राप्ति का अनुभव नहीं होता है ಹೇಗೆ ಸ್ಥೂಲ ಧನ ಕಳಿತಾ ಹೋದ ಹಾಗೆ ಭಿಕಾರಿ ಆಗಿಬಿಡ್ತಾರೆ ನಿರ್ಗತಿಕರಾಗ್ತಾರೆ ದಿವಾಳಿ ಆಗ್ತಾರೆ ಅದೇ ರೀತಿಯಾಗಿ ಮನೋಶಕ್ತಿ ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ಮಾಡ್ತಾ ಹೋದ ಹಾಗೆ ಬಾಬಾ ಹೇಳ್ತಾರೆ ಮನಸ್ಸಿನ ಶಕ್ತಿ ವ್ಯರ್ಥ ಕಳಿತಾ ತಂದೆ ಮೂಲಕ ಏನು ಶ್ರೇಷ್ಠ ಭಾಗ್ಯ ಪ್ರಾಪ್ತಿ ನಾವು ಮಾಡಿಕೊಳ್ಬೇಕಾಗಿದೆ ಅದು ಅನುಭವಕ್ಕೆ ಬರುವುದಿಲ್ಲ जैसे कोई दिवाला मारते हैं ऐसे इसलिए अभी जो समय चल रहा है वह बहुत सावधानी से चलने का है क्योंकि अभी यात्री चलते चलते ऊंच मंजिल पर पहुंच गए हैं ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಈಗ ಸಮಯ ಬಾಬಾ ಹೇಳ್ತಾರೆ ತುಂಬ ಜಾಗ್ರತೆಯಿಂದ ನಡೆಯುವ ಸಮಯ ಇದಾಗಿದೆ ಯಾಕೆಂದರೆ ನೀವು ಯಾತ್ರಿಕರು ಎತ್ತರಕ್ಕೆ ಹೋದ ಹಾಗೆ ಜಾಗೃತಿ ಜಾಸ್ತಿ ಮಕ್ಕಳು ಮಾಡಬೇಕಾಗುತ್ತೆ तो ऊंचा मंजिल पर कदम कदम पर अटेंशन रखने की बहुत आवश्यकता होती ಯಾತ್ರಿಕರು ಎತ್ತರಕ್ಕೆ ಹೋದ ಹಾಗೆ ಎತ್ತರದ ದೇವಸ್ಥಾನ ಹೋಗ್ತಿರ್ತಾರೆ
ಅಲ್ಲಿಗೆ ಹೋಗಬೇಕಾದ್ರೆ ಒಂದೊಂದು ಮೆಟ್ಟಲನ್ನು ಏರ್ತಾ ಏರ್ತಾ ಹೋದ ಹಾಗೆ ಅಲ್ಲಿ ಜಾಗೃತಿ ಜಾಸ್ತಿ ಬೇಕಾಕೆ ಎತ್ತರಕ್ಕೆ ಹೋಗಿ ಕಾಲು ಜಾರಿ ಬಿದ್ದರೆ. ಹಾಗೇನೆ ನಾವು ಬಾಬನಕ್ಕೆ ಹತ್ತಿರ ಬಂದ ಹಾಗೆ ಬಾಬಾ ಹೇಳ್ತಾರೆ ಜಾಗೃತಿ ಮಕ್ಕಳಿಗೆ ತುಂಬ ಬೇಕು. ಅತಿ ಮುಖ್ಯವಾಗಿ ಮನಸ್ಸಿನ ಬಗ್ಗೆ, ಯಾರ ಬಗ್ಗೆ, ಯಾವುದರ ಬಗ್ಗೆ, ಎಲ್ಲಿ ವಿಷಯದ ಬಗ್ಗೆ ನಮಗೆ ವ್ಯರ್ಥ ವಿಚಾರ ಬರಬಾರ್ದು. इसलिए अभी जो समय चल रहा है यह बहुत सावधानी से चलने का है, क्योंकि अभी यात्री चलते चलते ऊंच मंजिल पर पहुंच गए हैं. ಈಗಂತೂ ನಾವು ನಡೀತಾ ನಡೀತಾ ಎತ್ತರದ ಗುರಿಯನ್ನು ತಲುಪಿದ ಮೇಲೆ ತುಂಬ ಜಾಗೃತಿ ಬೇಕು. तो ऊंच मंजिल पर कदम कदम पर अटेंशन रखने की बहुत आवश्यकता होती है. ಹೀಗೆ ಎತ್ತರವಾದ ಗುರಿ ಹತ್ತಿರ ಆಗ್ತಾ ಇದೆ ಅಂದಾಗ ಒಂದೊಂದು ಮೆಟ್ಟಲಿಗೂ ಅಟೆನ್ಷನ್ ಕೊಡೋದು ತುಂಬ ಅವಶ್ಯಕತೆ ಇದೆ. हर कदम में चेकिंग करने की आवश्यकता होती है. अगर एक कदम भी अटेंशन कम जा रहा है रिजल्ट क्या होगी. ಹೀಗೆ ಪ್ರತಿ ಹೆಜ್ಜೆಯಲ್ಲಿ ಕೂಡ ಮಕ್ಕಳು ಚೆಕಿಂಗ್ ಮಾಡಿಕೊಳ್ಳುವುದು ತುಂಬ ಅವಶ್ಯಕತೆ ಇದೆ. ಏಕೆಂದರೆ ಬಾಬಾ ಹೇಳ್ತಾ ಇದ್ದಾರೆ ಪ್ರತಿ ಹೆಜ್ಜೆ ಚೆಕಿಂಗ್ ಅವಶ್ಯಕತೆ ಹಾಕಿದೆ ಅಂದರೆ ಮುಂದುವರಿತಾ ಇದ್ದೀರಿ ನೀವು. ಮುಂದುವರಿತಾ ಹೋದ ಹಾಗೆ ಚೆಕಿಂಗ್ ತುಂಬ ಜಾಗ್ರತೆಯಿಂದ ಮಾಡಬೇಕು. अगर एक कदम में भी अटेंशन कम रहा तो रिजल्ट क्या होगी. ऊंचाई के बजाय पांव खिसकते नीचे आ जाते हैं. ಹಿಮಾಲಯ ಪರ್ವತ ಏರ್ತಾ ಅವ್ರು ಕೆಳಗೆ ತಿರುಗಿ ನೋಡೋದಿಲ್ಲ. ಯಾಕೆಂದರೆ ತುಂಬ ಎತ್ತರಕ್ಕೆ ಹೋದ ಹಾಗೆ ಕೆಳಗಿನ ದೃಶ್ಯ ನೋಡಿದರೆ ತಲೆ ಸುತ್ತುತ್ತೆ. ಅದಕ್ಕೆ ಅವ್ರು ಮುಂದೆ ಹೋಗ್ತಲೇ ಇರ್ತಾರೆ. ಹಾಗೆ ಪರಮಾತ್ಮನ ಸಮಾನತೆ, ಪರಮಾತ್ಮನಿಂದ ಶ್ರೇಷ್ಠ ಭಾಗ್ಯ ಗುರಿ ಪಡ್ಕೊಳ್ಳುವ ಗುರಿ ನಾವು ತಲುಪ್ತಾ ಹತ್ತಿರ ಹೋದ ಹಾಗೆ ಬಾಬಾ ಹೇಳ್ತಾರೆ ಜಾಗೃತಿ ತುಂಬ ಬೇಕಾಗುತ್ತೆ. ಇಲ್ಲ ಅಂದರೆ ಕಾಲು ಸ್ವಲ್ಪ ಜಾರಿತು ಅಂದಾಗ ಪೂರ್ಣ ಹಿಮ ಎಳೆದು ಕೆಳಗೆ ಹಾಕ್ಬಿಡ್ತದೆ. ಹಾಗೆಯೇ ನಮ್ಮ ಭಾಗ್ಯ ಕೂಡ ಪೂರ್ಣ ಕೆಳಗೆ ಇಳಿದ್ಬಿಡ್ತದೆ. तो वर्तमान समय इतना अटेंशन है व अलबेलापन है. ಹೀಗೆ ವರ್ತಮಾನ ಸಮಯದಲ್ಲಿ ಬಾಬಾ ಕೇಳ್ತಾರೆ ಇಷ್ಟು ಸ್ವಪ್ರತಿ ಪುರುಷಾರ್ಥದಲ್ಲಿ ಜಾಗೃತಿ ಇದೆಯೋ ಹುಡುಗಾಟಿಕೆಯಲ್ಲಿದ್ದೀರಾ. पहला समय और था वह साथ बीत चुका. जैसे जैसे समय बीत चुका तो समय के प्रमाण परिस्थितियों के लिए बाप रहमदिल बन कुछ न कुछ जो साल्वेशन देते आए हैं वह समय प्रमाण अभी समाप्त हो चुका. ನೋಡಿ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ ನಾವೀಗ ಶ್ರೇಷ್ಠವಾದ ಗುರಿಯನ್ನು ತಲುಪಲಿಕ್ಕಾಗಿ ಬಾಬಾ ಸಮಯದ ಅನುಸಾರವಾಗಿ ನಮಗೆ ಶಿಕ್ಷಣ ಮಾರ್ಗದರ್ಶನ ಕೊಡ್ತಾ ಇದ್ರು. ಆದರೆ ಬಾಬಾ ಆ ಸಮಯದ ಅನುಸಾರವಾಗಿ ಕೊಡ್ತಾ ಬಂದಿರುವಂಥ ಮಾರ್ಗದರ್ಶನ ಸಮಯ ಪರಿಸ್ಥಿತಿಗಳನುಸಾರವಾಗಿ ಬಾಬಾ ದಯೆ ತೋರಿ ಕೊಡ್ತಾ ಬಂದಿರುವಂಥ ಸ್ಯಾಲ್ವೇಷನ್ ಕೊಡುವ ಸಮಯ ಸಮಾಪ್ತಿ ಆಗಿಬಿಡ್ತು. ಬಾಬಾ ಹೇಳಿದರು, ಕೇಳಿದರು, ತೋರಿಸಿದ್ರು, ಕೈ ಹಿಡಿದ್ರು, ಶಕ್ತಿ ಕೊಟ್ಟರು, ಕರ್ಕೊಂಡು ನಡೆದ್ರು, ಎಲ್ಲ ಆಯಿತು, ಇನ್ನು ಇದೆಲ್ಲ ಮುಗೀತು ಅಂತಾರೆ ಬಾಬಾ. ನಾ ಕುछ जो साल्वेशन देते आए हैं वह समय प्रमाण अभी समाप्त हो चुका. अभी रहम दिल नहीं. अगर अब तक भी रहम दिल बनते रहे तो आत्माएं अपने ऊपर रहम दिल बन नहीं सकती. ಅದಕ್ಕೆ ಟೀಚರ್ ಕಲಿಸೋ ಸಮಯ ಮುಗೀತು, ಸ್ಟೂಡೆಂಟ್ ಸ್ಟಡಿ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ ಹಾಗೆ ಶಿವ ಬಾಬಾ ದಯಾಸಾಗರ ದಯೆ ತೋರಿ ನಮಗೆ ಮಾರ್ಗದರ್ಶನ ಕೊಡುವ ಸಮಯ ಮುಗೀತು. ನಾನು ಇನ್ನೂ ಮಾರ್ಗದರ್ಶನ ಕೊಡೋ ದಯೆ ತೋರ್ತಲೇ ಇದ್ದರೆ ವಿದ್ಯಾರ್ಥಿ ತಾನು ತನ್ನ ಮೇಲೆ ದಯೆ ತೋರುವುದಿಲ್ಲ ಅಂತಾರೆ ಬಾಬಾ. ಅಂದರೆ ತಾನು ಸ್ವತಃ ಸ್ಟಡಿ ಮಾಡಬೇಕನ್ನೋ ವಿಷಯನೇ ಬಿಟ್ಬಿಡ್ತಾನೆ, ಸುಮ್ಮನೆ ಕೇಳ್ತಲೇ ಇರೋದು. ಬಾಬಾ ಹೀಗೆ ಹೇಳಿದ್ದಾರೆ ಹೇಳ್ತಲೇ ಇರೋದು, ಕೇಳ್ತಲೇ ಇರೋದು, ಮಾಡುವುದಿಲ್ಲ. ಅದಕ್ಕೆ जब बाप इतनी ऊंची स्टेज की सावधानी देते हैं तब बच्चे भी अपने ऊपर रहमदिल बन सके. ಹೀಗೆ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇಷ್ಟು ಶ್ರೇಷ್ಠ ಮಟ್ಟದ ಜಾಗೃತಿ ಸಾವಧಾನ ನಮಗೆ ಕೊಡ್ತಾ ಇದ್ದಾರೆ. ಅದರ ಅನುಸಾರವಾಗಿ ನಾವು ಆತ್ಮಗಳು ನಮ್ಮ ಮೇಲೆ ದಯೆ ತೋರಬೇಕಾಗಿದೆ. इस कारण अभी यह नहीं समझना कि बाप रहम दिल है, इसलिए जो कुछ भी हो गया तो बाप रहम कर देगा. ಅದಕ್ಕೆ ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ ನಾವು ನಮ್ಮ ವಿಷಯದಲ್ಲಿ ಹುಡುಗಾಟಿಕೆ ಮಾಡುವ ಸಮಯ ಇದಲ್ಲ. ಬಿಲ್ಕುಲ್ ಬಾಬಾ ಹೇಳ್ತಿದ್ದಾರೆ ನಾವು ಹೆಜ್ಜೆ ಹೆಜ್ಜೆಗೂ ತುಂಬ ಜಾಗ್ರತೆಯಿಂದ ಇದ್ದು ನಾವು ಆತ್ಮ ನಮ್ಮ ಭಾಗ್ಯವನ್ನು ರೂಪಿಸಿಕೊಂಡು ಪದ್ಮಾಪತಿಗಳು ನಾವಾಗಬೇಕಾಗಿದೆ.
ಅದಕ್ಕೆ ಬಾಬಾ ನಮಗೆ ವರದಾನ ಕೊಟ್ಟಿದ್ದಾರೆ, ನೀವು ಆತ್ಮ ಪದ್ಮಾಪದಂ ಭಾಗ್ಯಶಾಲಿಯಾಗಿದ್ದೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಜೋ ಜೈಸಾ ನಾಮ್ ಹೈ ಐಸಾ ಹಿ ಕರ್ಮ ಹೋನಾ ಚಾಹಿಯೆ, ಹರ್ ಕದಮ್ ಮೇ ದೇಖೋ ಪದ್ಮೋಂ ಕಿ ಕಮಾಯಿ ಕರ್ತೆ ಪದ್ಮಾಪತಿ ಬನೆ ಹೇ. ಹೀಗೆ ಯಾರು ಯಾವ ರೀತಿ ಕರ್ಮವನ್ನು ಮಾಡ್ತಾರೆ, ಕರ್ಮದ ಅನುಸಾರವಾಗಿ ಫಲ ಅಂತ ನಾವು ಕೇಳಿದ್ದೇವೆ ತಾನೆ. ಅದಕ್ಕೋಸ್ಕರ ನಾವು ಆತ್ಮಗಳು ಪ್ರತಿ ಹೆಜ್ಜೆಯಲ್ಲಿ ಪದ್ಮದಷ್ಟು ಸಂಪಾದನೆಯಾಗುವ ಸಂಕಲ್ಪ, ಮಾತು, ಕರ್ಮ ಇರಬೇಕು. अगर पद्मापति नहीं बने तो पद्मा पदम भाग्यशाली कैसे कहलाएंगे. एक कदम भी पदम के कमाई बिगड़ न जाए. ಹೀಗೆ ನಾವು ಪದ್ಮಾಪತಿಗಳಾಗಬೇಕು, ಪದ್ಮಾಪದಂ ಭಾಗ್ಯಶಾಲಿಗಳಾಗಬೇಕು ಅಂದರೆ ಪ್ರತಿ ಹೆಜ್ಜೆಯಲ್ಲಿಯೂ ಪದಮದ ಸಂಪಾದನೆ ಇರಬೇಕು. ಹೆಜ್ಜೆಗೂ ಬಾಬಾ, ಹೆಜ್ಜೆಗೂ ಶ್ರೀಮಂತ. ಐಸೆ ಚೆಕಿಂಗ್ ಕರ್ತೆ ಹೋ ಯಾ ಕೈ ಕದಂ ವ್ಯರ್ಥ ಜಾನೆ ಕೆ ಬಾದ್ ಹೋಶ್ ಆತಾ ಹೈ. ಹೀಗೆ ಪ್ರತಿ ಹೆಜ್ಜೆ ಚೆಕಿಂಗ್ ನಾವು ಮಾಡ್ತಾ ಇರಬೇಕು. ಹೆಜ್ಜೆ ಹೆಜ್ಜೆಗೂ ಬಾಬಾ ಬಾಬನ ಶ್ರೀಮಂತ. ಬಾಬಾ ಹೇಳ್ತಾರೆ, ಮಾಡ್ತಾ ಇದ್ದೀರೋ ಅಥವಾ ಮಾಡಿದ ನಂತರ ನೆನಪಾಗ್ತದೋ. इसलिए फिर भी पहले से ही सावधान करते हैं, अंत्य का स्वरूप शक्तिवान का है. ಆದ್ದರಿಂದ ಬಾಬಾ ಮೊದಲೇ ಮಕ್ಕಳಿಗೆ ಪುನಃ ಜಾಗ್ರತೆಯನ್ನು ಕೊಡ್ತಿದ್ದಾರೆ. ಮಕ್ಕಳೇ, ನಿಮ್ಮ ಅಂತಿಮ ಸ್ವರೂಪ ಶಕ್ತಿ ಸ್ವರೂಪವಾಗಿರಬೇಕು. ಶಕ್ತಿ ರೂಪ रहम दिल का नहीं होता है, शक्ति का रूप सदा ಸಂಹಾರಿ ರೂಪ ದಿಖಾತೆ हैं. ನೋಡಿ, ದೇವಿಯರನ್ನ ಶಕ್ತಿ ರೂಪ ಅಂದರೆ ಅಲ್ಲಿ ಸಂಹಾರ ರೂಪವನ್ನು ತೋರಿಸ್ತಾರೆ, ಅಲ್ಲಿ ದಯೆ ಸ್ವರೂಪವನ್ನು ತೋರಿಸಲ್ಲ. तो संहार का ಸಮಯ ಅಬ್ಬ ಸಮೀಪ ರಹಾ ಹೈ. ಹೀಗೆ ಬಾಬಾ ಹೇಳ್ತಾರೆ, ಸಂಹಾರಗೊಳಿಸುವ ಕರ್ಮ, ದುರ್ಗುಣ, ದುರ್ಬಲತೆ, ಅಶುದ್ಧತೆ ಸಂಹಾರಗೊಳಿಸುವ ಸಮಯ ಸಮೀಪಿಸ್ತದೆ. ಸಂಹಾರಿ ಮೂರ್ತಿ ಆಗುವ ಸಮಯ ಬಂದಿದೆ. संहार के समय रहम दिल नहीं बनना होता है. संहार के समय संहारी रूप धारण किया जाता है, इसलिए अभी रहम दिल का पार्ट भी समाप्त हुआ. ಹೀಗೆ ಸಂಹಾರದ ಸಮಯದಲ್ಲಿ ದಯಾ ಸ್ವರೂಪರ ಆಗ್ಲಿಕ್ಕಿಲ್ಲ. ಸಂಹಾರದ ಸಮಯದಲ್ಲಿ ಸಂಹಾರ ರೂಪವೇ ಧಾರಣೆ ಮಾಡಬೇಕು. ಅದಕ್ಕೋಸ್ಕರ ನೀವು ದಯಾ ಸ್ವರೂಪದ ಪಾತ್ರ ನಿಮ್ಮದಿಗೆ ಸಮಾಪ್ತಿ ಆಯಿತು. ನಿಮ್ಮ ಪ್ರತಿ ಇರ್ಬೋದು, ಅನ್ಯರ ಪ್ರತಿ ಇರ್ಬೋದು, ಅಲ್ಲಿ ನಿಯಮ ಶ್ರೀಮತವೇ, दये तोरो हागिಲ್ಲ अंतर बाबा. बाप के संबंध से बच्चों का अलबेलापन का नाज सभी देखते हुए अपने आगे बढ़ाया, लेकिन अब किसी भी प्रकार से पावन बनकर साथ ले जाने का पार्ट है सद्गुरु के रूप में. ಹೀಗೆ ಬಾಬಾ ತಂದೆ ರೂಪದಿಂದ ಮಕ್ಕಳನ್ನು ನಡೆಸಬೇಕು ಅಂತ ಪ್ರೀತಿಯ ಪಾಲನೆ ದಯೆ ತೋರ್ತಾ ಬಂದರು. ಆದರೆ ಈಗ ತಂದೆ ಸದ್ಗುರು ಆಗಿ ತನ್ನ ಜೊತೆಗೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ತನ್ನ ಸಮಾನ ಪವಿತ್ರರಾಗಬೇಕು ತಾನೆ. ಅದಕ್ಕೆ ಇಲ್ಲಿ ಬಾಬಾ ಏನಾಗಿದ್ದಾರೆ, ಸದ್ಗುರುವಿನ ಪಾರ್ಟ್ ಏನಿದೆ ಈಗ ಸಂಪೂರ್ಣ ಲಾಫುಲ್. जैसे बाप बच्चों के नाच का अलबेलापन देख फिर भी प्यार से समझाते चलाते रहते हैं. ತಂದೆ ಮಕ್ಕಳ ಮೇಲಿನ ಪ್ರೀತಿಯಿಂದ ತಪ್ಪು ಮಾಡಿದ್ರು ತಿದ್ದುತ್ತಾರೆ, ಪುನಃ ಪ್ರೀತಿಯಿಂದ ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. वह रूप सतगुरु का नहीं होता है. सतगुरु का रूप जैसे सतगुरु वैसे सत्य संकल्प, सत्य बोल, सत्य कर्म बनाने वाला है. ಹಾಗೆ ತಂದೆಯ ಸ್ವರೂಪ ಸದ್ಗುರುನದಿರಲ್ಲ. ಸದ್ಗುರು ಅಂದ್ರೇನೆ ಸತ್ಯ ಸಂಕಲ್ಪ, ಸತ್ಯ ಮಾತು, ಸತ್ಯ ಕರ್ಮ ಆಗಿರ್ತದೆ ಅಂತಾರೆ ಬಾಬಾ. तो सतगुरु वैसे तो फिर चाहे नॉलेज द्वारा या पुरुषार्थ द्वारा बनावे, चाहे फिर सजा द्वारा बनावे. ಅಂದರೆ ಸದ್ಗುರು ಜ್ಞಾನದ ಮೂಲಕ ಆದ್ರೂ ಮಾಡ್ರಿ ನೀವು, ಇಲ್ಲ ಪುರುಷಾರ್ಥದ ಮೂಲಕ ಆದ್ರೂ ಮಾಡ್ಕೊಳ್ಳಿ. ಇಲ್ಲ ಜ್ಞಾನ ಇಲ್ಲ ಪುರುಷಾರ್ಥನೇ ಇಲ್ಲ ಅಂದರೆ ಕೊನೆಗೆ ಸದ್ಗುರು ಏನು ಮಾಡ್ತಾರೆ, ಶಿಕ್ಷೆಯಿಂದಲಾದ್ರೂ ಆತ್ಮಕ್ಕೆ ಪಾವನ ಮಾಡ್ತಾರೆ. ಸದ್ಗುರು ನಾಜ್ ಅವ್ರ ಅಲ್ಬೇಲಪ್ಪನ್ ದೇಖ್ನೆ ವಾಲಾ ನೈ ಹೈ. ಲಾಸ್ಟಿಗೆ ಸದ್ಗುರುವಿನ ಪಾರ್ಟ್, ಸದ್ಗುರುವಿನದು ಬಾಬಾ ಹೇಳ್ತಾರೆ, ನಮ್ಮ ಮೇಲೆ ದಯೆನೋ ಕರುಣೆನೋ ತೋರುವ ಪಾತ್ರ ಅವ್ರದ್ದು ಇರೋದಿಲ್ಲ. इसलिए अब समय और बाप के रूप को जानो. ಅದಕ್ಕೆ ಈಗ ವರ್ತಮಾನ ಸಮಯ ಮತ್ತು ತಂದೆಯ ಪಾತ್ರ ಇದು ಎರಡನ್ನ ಅರ್ಥ ಮಾಡಿಕೊಳ್ಳಿ ಅಂತಾರೆ ಬಾಬಾ. ऐसे ना हो बाप के इस अंतिम स्वरूप को न जानते हुए अपने बचपन के अलबेलापन में आकर अपने आप को धोखा दे बैठो. ಹೀಗೆ ಬಾಬನ ತಂದೆಯ ಸ್ವರೂಪದಲ್ಲಿ ನಾವು ಮಕ್ಕಳು ಅನ್ನುವಂಥ ಹುಡುಗಾಟಿಕೆಯಲ್ಲಿದ್ದು ನಿಮಗೆ ನೀವೇ ಮೋಸ ಮಾಡಿಕೊಳ್ಬೇಡಿ.
इसलिए बहुत सावधान रहना है, शक्तियों का भी अपना संहारी रूप धारण करना चाहिए। ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ತುಂಬಾ ಜಾಗೃತೆಯಿಂದಿರಬೇಕು. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಈಗ ಶಕ್ತಿ ಸ್ವರೂಪವನ್ನ ಧಾರಣೆ ಮಾಡಬೇಕಾಗಿದೆ. इसलिए बहुत सावधान रहना है। जैसे दिखाया हुआ है, कोई भी असुरी संस्कार शक्तियों का सामना नहीं कर सकता। असुरी संस्कार वाले शक्तियों के सामने आंख उठाकर देख नहीं सकते। ಹೀಗೆ असुरी ಸಂಸ್ಕಾರದವರು ಶಕ್ತಿಯರ ಸಮ್ಮುಖದಲ್ಲಿ ಶಕ್ತಿಯರನ್ನ ಕಣ್ಣೆತ್ತಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಾರೆ ಬಾಬಾ. ಈ ಪ್ರಕಾರವಾಗಿ ಶಕ್ತಿಯರು ಅಂದ್ರೇನೆ ಸಂಹಾರ ಸ್ವರೂಪಿಣಿಯಾಗಿರ್ತಾರೆ. तो ऐसे संहारी रूप बनकर स्वयं में भी असुरी संस्कारों का संहार करो और दूसरों को भी असुरी संस्कार के संहार कराने वाले संहारी मूर्त बनो. ಹೀಗೆ ಸ್ವಯಂನಲ್ಲಿರೋ ಅಸುರಿ ಸಂಸ್ಕಾರ, ಅನ್ಯರಲ್ಲಿರುವಂಥ ಅಸುರಿ ಸಂಸ್ಕಾರ ಆಗಿರ್ಬೋದು, ಸಂಹಾರ ಮಾಡುವ ಸಂಹಾರಿ ಮೂರ್ತಿ ನೀವಾಗಬೇಕು ಅಂತಾರೆ ಬಾಬಾ. ಪರವಾಗಿಲ್ಲ ಬಿಡು, ಮತ್ತೆ ಸರಿ ಆಗ್ತಾರೆ. ಪರವಾಗಿಲ್ಲ ಬಿಡು, ಮತ್ತೆ ಮುಂದೆ ನೋಡೋಣ. ಪರವಾಗಿಲ್ಲ ಬಿಡು, ಮತ್ತೆ ಮಾಡಿದ್ರಾಯ್ತು. ಹೀಗಿಲ್ಲ. ಬಾಬಾ ಹೇಳ್ತಾರೆ, ಈಗ ಶಕ್ತಿ ಸ್ವರೂಪರು ಸಂಹಾರಿ ಮೂರ್ತಿನೇ ಆಗಿರಬೇಕು. माता रूप में भला रहम आ जाता, शक्ति रूप में रहम नहीं आता. माता बनकर पालना तो बहुत की और माता के आगे बच्चे ಲಾಡ್ ಕೋಡ್ करते भी हैं. ಬಾಬಾ ಹೇಳ್ತಾರೆ, ನೀವು ಮಾತಾನ ರೂಪದಲ್ಲಿ ಬಹಳಷ್ಟು ನೀವು ದಯೆ ತೋರಿದ್ರಿ. ಯಾಕೆಂದ್ರೆ ತಾಯಿ ಮುಂದೆ ಮಕ್ಕಳು ಹುಡುಗಾಟಿಕೆ ಆಲಸ್ಯ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಶಕ್ತಿಯ ಸಮ್ಮುಖದಲ್ಲಿ ಆ ಮಕ್ಕಳೇ ಹುಡುಗಾಟಿಕೆ ಆಲಸ್ಯ ಮಾಡಲ್ಲ, ತಮಾಷೆ ಮಾಡಲ್ಲ, ಟೈಮ್ ಪಾಸ್ ಮಾಡಲ್ಲ. ಹಾಗೆ ಬಾಬಾ ಹೇಳ್ತಾರೆ, ನೀವೆಲ್ಲ ಶಕ್ತಿ ಸ್ವರೂಪರಾಗಬೇಕಾಗಿದೆ. ಶಕ್ತಿಯಂತಾಗಿ ಕಿಸಿ ಕೋ ಹಿಮ್ಮತ್ ನಹೀ ಹೈ ಅಲ್ಬೇಲಪ್ಪನ್ ದಿಖಾ ಸಕೆ. ಯಾರು ಶಕ್ತಿ ಸ್ವರೂಪರಾಗಿರ್ತಾರೆ ಅವರ ಸಮ್ಮುಖದಲ್ಲಿ ತಮ್ಮ ಹುಡುಗಾಟಿಕೆಯನ್ನ ಅಥವಾ ತಮಾಷೆಯನ್ನು ತೋರಿಸುವ ಧೈರ್ಯ ಮಾಡೋದಿಲ್ಲ ಅಂತಾರೆ ಬಾಬಾ. तो अपने प्रति भी अब संहारी बनो. ऐसी स्टेज बनाओ जो संहारी संस्कार संकल्प में भी ठहर न सके. ಹೀಗೆ ನಾವು ಆತ್ಮಗಳು ಬಾಬಾ ಹೇಳ್ತಾರೆ, ಮುಖ್ಯವಾಗಿ ಮಾತೆಯರು ಸಂಹಾರಿ ಸ್ವರೂಪ ಶಕ್ತಿ ಸ್ವರೂಪರಾಗಿರಬೇಕು. ಇಲ್ಲಿ ನಿಮ್ಮ ಅಸುರಿ ಸಂಕಲ್ಪನ ಸಂಸ್ಕಾರನೇ ಆಗಿರ್ಬೋದು, ಯಾವುದು ಕೂಡ ಬಾಬಾ ಹೇಳ್ತಾರೆ ಇವು ಅಲ್ಲಿ ನಿಲ್ಲೋದಿಲ್ಲ. तो सबको कहते हैं एक ही नजर से असुर ಸಂಹಾರಿಣಿ. ಇಲ್ಲಿ ದೇವಿಯ ಚರಿತ್ರೆಯಲ್ಲಿ ವರ್ಣನೆ ಬರ್ತದೆ, ದೇವಿಯ ಒಂದು ಕಣ್ಣು ಓಪನ್ ಆಗ್ತಿದ್ದ ಹಾಗೆ ರಾಕ್ಷಸ ಸಂಹಾರ ಆಗ್ಬಿಟ್ಟ ಅಂತ. ಒಂದೇ ಕಣ್ಣು, ಇನ್ನೊಂದು ಕಣ್ಣು ಓಪನ್ ಆಗಲಿಲ್ಲ, ಎರಡು ಕಣ್ಣಂತೂ ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಹೀಗೆ ದೇವಿಯ ಶಕ್ತಿ ಸ್ವರೂಪದ ವರ್ಣನೆ ಬರ್ತದೆ. ಸಂಕಲ್ಪೋं को परिवर्तन करने में कितना समय लगता है. ಹೀಗೆ ಬಾಬಾ ಹೇಳ್ತಾರೆ, ನಿಮ್ಮ ಅಸುರಿ ಸಂಕಲ್ಪಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು. ಅವ್ರ ನಜರ್ ಸೆ ದೇಖ್ನೆ ಮೇ ಕಿತ್ನಾ ಸಮಯ ಲಗ್ತಾ ಹೈ. ಹೀಗೆ ಈ ಸ್ಥೂಲ ಕಣ್ಣಿನಿಂದ ನೋಡಲಿಕ್ಕೆ, ಸಂಕಲ್ಪದಿಂದ ನೋಡಲಿಕ್ಕೆ ಎಷ್ಟು ಸಮಯ ಬೇಕು. 1 सेकंड तो नज़र से असुर संहार करने वाले अर्थात 1 सेकंड में असुरी संस्कारों को भस्म करने वाले ऐसे बने हो. ನೋಡಲಿಕ್ಕೆ ಒಂದು ಕ್ಷಣ ಸಾಕು ಸಮಯ. ಹಾಗೇನೆ ಬಾಬಾ ಹೇಳ್ತಾರೆ, ಅಸುರಿ ಸಂಹಾರಿಣಿ ಸ್ವರೂಪರು ಅಂದರೆ ಒಂದೇ ಕ್ಷಣದಲ್ಲಿ ನಿಮ್ಮ ವ್ಯರ್ಥ ಸಂಕಲ್ಪ ವ್ಯರ್ಥ ಸಂಸ್ಕಾರವನ್ನು ಭಸ್ಮ ಮಾಡೋರು ಆಗಿದ್ದೀರಾ. कि असुरी संस्कार वशीभूत हो जाते हैं अथवा असुरी संस्कारಕ್ಕೆ वशीभूतರಾಗ್ಬಿಡ್ತೀರಾ. असुरी संस्कार के वशीभूत होने वालों को किस संप्रदाय में गिना जाएगा, आप कौन हो. ಹೀಗೆ ಅಸುರಿ ಸಂಸ್ಕಾರಕ್ಕೆ ವಶೀಭೂತರಾದವರಿಗೆ ಯಾವ ಸಂಪ್ರದಾಯಸ್ಥರೆಂದು ಕರೀತಾರೆ. ನೀವೇನಾಗಿದ್ದೀರಿ ಈಗ ಅಂತ ಬಾಬಾ ಕೇಳ್ತಾರೆ. ಏನಾಗಿದ್ದೀರಿ? ಈಶ್ವರನ ಸಂಪ್ರದಾಯಸ್ಥರು ತಾನೆ. ಹಾಗಾದರೆ ಅಸುರಿ ಸಂಸ್ಕಾರದವರು ಅಂತ ಹೇಳಲಿಕ್ಕೆ ಹೇಗಾಗುತ್ತೆ? ಅಭಿ ಅಸುರಿ ಸಂಸ್ಕಾರ ಆತೆ ಹಿ ವ ಭಸ್ಮ ಗಯೆ ಹಿ. ಬಾಬಾ ಕೇಳ್ತಾರೆ, ಈಶ್ವರನ ಸಂಪ್ರದಾಯಸ್ಥರಾಗಿದ್ದರೂ ಕೂಡ ಅಸುರಿ ಸಂಸ್ಕಾರಗಳು ಈಗಲೂ ಇದಾವ. तो फिर क्या बन जाते हैं? असुरी संस्कार इದ್ರೆ ಏನಂತ ಕರೆಯಲಾಗುತ್ತೆ? ರೂಪ ಬದಲ್ ಬಹುರೂಪಿ ಬನ್ ಜಾತೆ. ಹೀಗೆ ಈಶ್ವರನ ಸಂಪ್ರದಾಯಸ್ಥರ ಬದಲಾಗಿ ನಾವೇನಾಗ್ಬಿಡ್ತೇವೆ? ಮಾಯೆಯ ಬಹುರೂಪ ಹೊಂದೋಗ್ಬಿಡ್ತೇವೆ. अभी भी ईश्वरीय संप्रदाय अभी भी असुरी संस्कार के वश हो गए तो क्या बन गए? ಈಗೀಗ ನಾ ಈಶ್ವರೀಯ ಸಂಪ್ರದಾಯಸ್ಥರಾಗಿ ಈಗೀಗ ಅಸುರಿ ಸಂಪ್ರದಾಯಸ್ಥರಾದರೆ
ಬಾಬಾ ಹೇಳ್ತಾರೆ ಇದಕ್ಕೇನೆ ಬಹುರೂಪಿಗಳು ಅಂತ ಕರೀತಾರೆ. ಈಗೀಗ ಅಸುರಿ ಸಂಸ್ಕಾರದಲ್ಲಿದ್ದೇವೆ, ಬಾಬಾ ನೆನ್ಪು ಮಾಡಿಸಿದಾಗ ಈಶ್ವರನ ಸಂಸ್ಕಾರಸ್ಥರು ಒಂದು 10 ನಿಮಿಷ ಇರ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಧೈರ್ಯದಿಂದ ಅಸುರಿ ಸಂಸ್ಕಾರದಿಂದ ಈಶ್ವರಿ ಸಂಸ್ಕಾರಸ್ಥರಾದರೆ ಬಾಬಾ ನಿಮಗೆ ಅಭಿನಂದಿಸ್ತಾರೆ. अभी यह भी ध्यान रखना सूक्ष्म सजाओं के साथ साथ स्थूल सजा भी होती है. ऐसे नहीं समझना सूक्ष्म सजा तो वो अपने अंदर भोग कर खत्म करेंगे नहीं. ನಾವು ಈಶ್ವರ ಸಂಪ್ರದಾಯಸ್ಥರಾಗಿರೋರು ಕೂಡ ಇದಕ್ಕಿದ್ದ ಹಾಗೆ ಅಸುರಿ ಸಂಪ್ರದಾಯಸ್ಥರಾಗಿಬಿಟ್ಟಾಗ ಬಾಬಾ ಹೇಳ್ತಾರೆ ಸೂಕ್ಷ್ಮ ಮತ್ತು ಸ್ಥೂಲ ರೂಪದಿಂದಲೂ ಶಿಕ್ಷೆ ಭೋಗಿಸೋರಾಗ್ತೇವೆ. ಅಂದರೆ ಬಾಬಾ ಹೇಳ್ತಾರೆ ತುಂಬ ಕಠಿಣವಾದ ದುಃಖವನ್ನು ಭೋಗಿಸೋರಾಗ್ತೇವೆ. ಇಲ್ಲ ಸೂಕ್ಷ್ಮ ರೂಪದಿಂದ ಅಂದರೆ ಸಂಕಲ್ಪದಲ್ಲಿ ಮಾತ್ರ ವಿಕಾರ ಸಂಕಲ್ಪ ಬಂತು, ಅದು ಸಂಕಲ್ಪ ಮನಸ್ಸಿಗೆ ಮಾತ್ರ ದುಃಖ ಆಗುತ್ತೆ, ಇದು ಯಾರಿಗೆ ಕಾಣಲ್ಲ ಅಂತ ಹೀಗೆ ತಿಳ್ಕೊಳ್ಬೇಡಿ ಅಂತಾರೆ ಬಾಬಾ. ऐसा नहीं, सूक्ष्म सजाएं सूक्ष्म में मिलती रहती हैं, फिर दिन प्रतिदिन ज़्यादा मिलती जाएगी. लेकिन ईश्वरीय मर्यादाओं के प्रमाण कोई भी अगर मर्यादा का कर्तव्य करते हैं, मर्यादा का उल्लंघन करते हैं, तो ऐसे अमर्यादा से चलने वालों को स्थूल सजाएं भी भोगनी पड़ती हैं. ಹೀಗೆ ಬಾಬಾ ಹೇಳ್ತಾರೆ ಮನಸ್ಸಿನಿಂದ ವ್ಯರ್ಥ ಸಂಕಲ್ಪ ವಿಕಾರ ಸಂಕಲ್ಪ ಬಂತು, ಅಲ್ಲಿ ಕೂಡ ಮನಸ್ಸಿನ ನಿಯಮಗಳ ಉಲ್ಲಂಘನೆ ಆಯಿತು. ಕ್ರಮೇಣ ಕರ್ಮದಲ್ಲಿ ನಾವು ಬಾಬನ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ವಿ, ಈಶ್ವರಿಯ ನಿಯಮ ಮರ್ಯಾದೆಗಳನ್ನು ಉಲ್ಲಂಘನೆ ಮಾಡಿದ್ವಿ. ಒಂದು ಸೂಕ್ಷ್ಮದಲ್ಲಿ ಉಲ್ಲಂಘನೆ ಆಯಿತು, ಎರಡನೇದು ಸ್ಥೂಲದಲ್ಲಿ ಉಲ್ಲಂಘನೆ ಆಯಿತು ಎಂದಾಗ ಅದರ ಅನುಸಾರವಾಗಿಯೇ ಮರ್ಯಾದಾ ಉಲ್ಲಂಘಕರ ಶಿಕ್ಷೆನೂ ಕೂಡ ಸ್ಥೂಲ ರೂಪ ಮೊದಲು ಸೂಕ್ಷ್ಮ ರೂಪದಲ್ಲಿ ಬರುತ್ತೆ, ಅದೇ ಸ್ಥೂಲ ರೂಪದಲ್ಲಿ ಬಾಬಾ ಹೇಳ್ತಾರೆ ಶಿಕ್ಷೆ ಭಯಂಕರವಾಗಿರುತ್ತೆ. फिर तब क्या होगा, अपने देवी परिवार के स्नेह संबंध और जो वर्तमान समय की संपत्ति व खजाना है उनसे ವಂಚಿತ होना पड़ेगा. ಬಾಬಾ ಹೇಳ್ತಾರೆ ಶಿಕ್ಷೆ ಹಂತ ಹಂತ ಇರ್ತದೆ. ಮೊದಲನೇದಾಗಿ ನಾವು ಆತ್ಮಗಳು ದೈವಿ ಪರಿವಾರ ಈಶ್ವರೀಯ ಪರಿವಾರದ ಪ್ರೀತಿ ಸ್ನೇಹ ಪಾಲನೆಯಿಂದ ವಂಚನೆ ಆಗಿಬಿಡ್ತೇವೆ. ಇದರಿಂದಾಗಿ ವರ್ತಮಾನ ಸಮಯದಲ್ಲಿ ನಮಗೇನು ಪ್ರೀತಿ ಭಾವನೆ ಆಶೀರ್ವಾದದ ಸಂಪತ್ತು ಸಿಗಬೇಕು ಇದರಿಂದಲೂ ಕೂಡ ವಂಚಿತರಾಗಿಬಿಡ್ತೇವೆ. इसलिए बहुत सोच समझ कर कदम उठाना है. ಅದಕ್ಕೋಸ್ಕರ ನಾವು ಬಾಬಾನ ಮಕ್ಕಳು ತುಂಬ ಯೋಚನೆ ಮಾಡಿ ಹೆಜ್ಜೆ ಎತ್ತಿಡಬೇಕು ಅಂತಾರೆ ಬಾಬಾ. ऐसे लॉज शक्ति द्वारा ಸ್ಥಾಪನಾ हो रही है. ಹೀಗೆ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ನಾವು ಬಾಬನ ಮಕ್ಕಳು ಯಾವ ರೀತಿಯಾಗಿ ಬಾಬನ ಶ್ರೀಮತ ನಿಯಮಗಳ ಆದೇಶಗಳ ಪಾಲನೆ ಮಾಡುತ್ತೇವೆ, ಇವೇ ಸೃಷ್ಟಿಯಲ್ಲಿ ಮುಂದಕ್ಕೆ ಆ ದೇವತೆಗಳ ನಿಯಮಗಳು ಕ್ರಮಗಳಾಗಿ ನಡೀತವೆ. पहले से ही सावधान करना चाहिए, फिर ऐसे न कहना है कि ऐसे तो हमने समझा नहीं था, यह तो नई बात हो गई. ಅದಕ್ಕೋಸ್ಕರ ನಾವು ಬಾಬನ ಮಕ್ಕಳು ಬಾಬನ ಜ್ಞಾನ ಹೇಗೆ ಹೇಳುತ್ತೆ ಅದರಂತೆ ನಿಯಮಗಳು ಬಾಬನ ಆದೇಶಗಳು ಕೂಡ ಬಾಬನ ಮಕ್ಕಳಿಗೆ ನೆನಪು ಮಾಡಿಸೋದು ಸಾವಧಾನ ಕೊಡೋದು ತುಂಬ ಅವಶ್ಯಕತೆ ಇದೆ. ನೀವು ಮೊದಲೇ ಹೇಳಿಲ್ಲ ಅಂತ ನಾಳೆ ಅವ್ರು ಯಾರು ನಮಗೆ ಹೇಳಿರಬಾರ್ದು. तो पहले से सुना रहे सूक्ष्म लाज के साथ स्थूल लाज व नियम भी हैं. ಹೀಗೆ ಜ್ಞಾನದ ಜೊತೆಗೆ ಬಾಬಾ ಹೇಳ್ತಾರೆ ಸ್ಥೂಲ ಜ್ಞಾನದ ಜೊತೆಗೆ ಬಾಬನ ಸೂಕ್ಷ್ಮವಾದ ಆದೇಶಗಳು ಕೂಡ ಅಷ್ಟೇ ಕಡ್ಡಾಯ ಪೂರ್ವಕವಾಗಿ ಮಕ್ಕಳು ಪಾಲಿಸಬೇಕು. ಜೈಸೆ ಜೈಸೆ ಗಲ್ತಿ ಉಸಿ ಪ್ರಮಾಣ ಐಸಿ ಗಲ್ತಿ ಕರ್ನೆ ವಾಲೋं को ಸಜಾ. ಹೇಗೆ ನೋಡಿ ಕಲಿಯುಗ ಜಗತ್ತಿನಲ್ಲಿ ಯಾವ್ಯಾವ ತಪ್ಪುಗಳಾಗಿರ್ತವೆ ಆ ತಪ್ಪುಗಳನುಸಾರವಾಗಿ ಕೋರ್ಟಲ್ಲಿ ಶಿಕ್ಷೆ ಆದೇಶ ಕೊಡ್ತಾರೆ ತಾನೆ. ಅದೇ ರೀತಿಯಾಗಿ ಇಲ್ಲಿಯೂ ಸಹ ಮಕ್ಕಳು ಮನಸ್ಸಿನಿಂದ ಏನು ಉಲ್ಲಂಘನೆ ಮಾಡಿದ್ದಾರೆ, ಮಾತಿನಲ್ಲಿ ಏನು ಉಲ್ಲಂಘನೆ ಆಗಿದೆ, ಕರ್ಮದಲ್ಲಿ ಏನು ನಿಯಮಗಳು ಉಲ್ಲಂಘನೆ ಆಗಿದೆ ಅದರ ಅನುಸಾರವಾಗಿಯೇ ಮನಸ್ಸಿಗೂ ಶಿಕ್ಷೆ, ಮಾತಿನಲ್ಲಿಯೂ ಶಿಕ್ಷೆ ಹಾಗೂ ಸ್ಥೂಲ ಕರ್ಮದಲ್ಲಿ ಕೂಡ ಶಿಕ್ಷೆ ಇರುತ್ತೆ. ಅಂದರೆ ನಾವು ಬಾಬನ ನಿಯಮಗಳೇನು ಮಾಡಿದ್ವಿ ಬ್ರೇಕ್ ಮಾಡಿರ್ತೇವೆ. ತೋ ಫಿರ್ ಲಾಫುಲ್ ರಾಜ್ಯ ಕರ್ನೆ ವಾಲ ಅಧಿಕಾರಿ ಕೈಸೆ ಬನೆಂಗೆ. ಅದಕ್ಕೆ ನೋಡಿ ರಾಜ ಅಂದ್ರೆ ವಿಶ್ವಾಡಳಿತ ಮಾಡಬೇಕಾದ್ರೆ ಅವನು ಎಲ್ಲದರಲ್ಲಿ ಕೂಡ ನಿಯಮಬದ್ಧವಾಗಿ ರಾಜನ ರಾಜ್ಯ ನಿಯಮಗಳ ಅನುಸಾರವಾಗಿ ನಡಿಬೇಕಾಗುತ್ತೆ. ಇಲ್ಲಿ ತಾನು ತನ್ನವರನ್ನ ಒಂದು ದಯೆ ಇರಲ್ಲ, ಅವನು ಆ ಇಡೀ ರಾಜ್ಯಾಡಳಿತ ಸಮರ್ಪಕ ರೂಪದಿಂದ ನಡೆಸಬೇಕಾದ್ರೆ ಅವನು ರಾಜ್ಯಾಡಳಿತದ ನಿಯಮಪೂರ್ವಕವಾಗಿಯೇ ಲಾಫುಲ್ ಆಗಿನೇ ರಾಜ ಇರಬೇಕಾಗುತ್ತೆ. जो स्वयं को ही लॉ के प्रमाण नहीं चला सकता वो लॉफुल राज्य कैसे चला सकेगा.
ಹೀಗೆ ರಾಜ ತಾನೇ ನಿಯಮಪೂರ್ವಕವಾಗಿಲ್ಲ ಅಂದರೆ ಒಂದು ರಾಜ್ಯ ನಿಯಮಪೂರ್ವಕವಾಗಿ ನಡೀಲಿಕ್ಕೆ ಸಾಧ್ಯ. इसलिए अब अपने को लॉ मेकर समझकर हर कदम लॉफुल उठाओ अर्थात ಶ್ರೀಮತ್ ಪ್ರಮಾಣ ಉಠಾವೋ. ಆದ್ದರಿಂದ ಬಾಬಾ ಹೇಳ್ತಾರೆ, ನಾವು ನಮ್ಮನ್ನ ನಿಯಮಪೂರ್ವಕವಾಗಿರೋರು ಅಂದರೇನೆ ಬಾಬಾ ಹೇಳ್ತಾರೆ ಮುಂದಕ್ಕೆ ನಿಯಮಪೂರ್ವಕವಾಗಿ ರಾಜ್ಯಾಡಳಿತ ನಡೆಸುವಂತಹ ಲಾ ಮೇಕರ್ ಅಂದರೆ ಈಗ ನಾವು ಸಂಪೂರ್ಣ ಬಾಬನ ಶ್ರೀಮತದಂತೆ ನಡೆಯೋರು. मन मत मिक्स नहीं करना है. माया श्रीमत को बदल कर मन को मिक्स कर सकती है. श्रीमत समझने में बुद्धि देती है. ನೋಡಿ, ನಾವು ಶ್ರೀಮತದಂತೆ ಇದ್ದೇನೆ ಅಂತ ಭಾವಿಸ್ಕೊಂಡು ನಾನು ಶ್ರೀಮತದಂತೆ ನಡೀತಿದ್ದೇನೆ ಅಂತ ನಮಗೆ ಶಬಾಷ್ ಮಾಡ್ಕೊಂಡು ಹೋಗ್ತಿರ್ತೇವೆ. ಆದರೆ ನಮಗೇ ಗೊತ್ತಿಲ್ಲದೇ ಆ ಶ್ರೀಮತದಲ್ಲಿ ಕೂಡ ಮನ್ಮತವನ್ನು ಮಿಕ್ಸ್ ಮಾಡಿರ್ತದೆ. ಅದಕ್ಕಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಚೆಕಿಂಗ್ ಮಾಡ್ಕೊಳ್ಳಿಕ್ಕೆ ಮಕ್ಕಳು ತುಂಬ ಸೂಕ್ಷ್ಮವಾಗಿ ತಮ್ಮನ್ನು ಚೆಕ್ ಮಾಡ್ಕೋಬೇಕು. माया के वश मन मत को भी श्रीमत समझ लग पड़ते हैं. इसलिए परखने की शक्ति सदा काम में लावो. ಹೀಗೆ ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಆಗಿರ್ತದೆ. ಇದನ್ನು ತಿಳ್ಕೊಳ್ಳಿಕ್ಕೆ, ಪರೀಕ್ಷಿಸ್ಕೊಳ್ಳಿಕ್ಕಾಗಿ ಮಕ್ಕಳಿಗೆ ಪರೀಕ್ಷಿಸುವ ಶಕ್ತಿ ಕೂಡ ಬೇಕು. कहाँ परखने में अंतर होने से अपने आप को नुकसान कर देते. ಹೀಗೆ ಮಕ್ಕಳಿಗೆ ಪರೀಕ್ಷಿಸ್ಕೊಳ್ಳಿಲ್ಲ ಎಂದಾಗ ಅಲ್ಲಿ ಅವಶ್ಯ ಮಕ್ಕಳು ಶ್ರೀಮತದ ಉಲ್ಲಂಘನೆ ಮಾಡಿ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ. इसलिए कहाँ भी अगर स्वयं नहीं परख सकते हो तो श्रेष्ठ आत्माएं निमित्त है उन्हों से सहयोग लो. ಒಂದು ವೇಳೆ ನಾನು ಶ್ರೀಮತದಂತೆ ನಡೀತಿದ್ದೇನಾ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಅಥವಾ ನನಗೆ ಪರೀಕ್ಷಿಸ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಯಜ್ಞದಲ್ಲಿ ನಿಮಿತ್ತರು, ಹಿರಿಯರು ಅಂತಿರ್ತಾರೆ. ನೀವು ಅವ್ರ ಜೊತೆಗೆ ಮಾತಾಡಿಕೊಂಡು ನಿಮ್ಮನ್ನು ಪರೀಕ್ಷಿಸ್ಕೋಬಹುದು, ಸಹಯೋಗ ಅವರಿಂದ ಪಡ್ಕೋಬಹುದು. ವೆರಿಫೈ ಕರಾವಕಿ ಶ್ರೀಮತ ಹೈವ ಮನ್ಮತ ಹೇ, ಅವ್ರ ಮುಂದೆ ಹೇಳಿ ಇದು ಶ್ರೀಮತವೋ ಮನ್ಮತವೋ ಅಂತ ವೆರಿಫೈ ಮಾಡ್ಕೊಳ್ಳಿ ಅಂತಾರೆ ಬಾಬಾ. फिर प्रैक्टिकल में लाओ. अच्छा ऐसे लॉफुल जो दोनों ही साथ साथ रख चलने वाले हैं ऐसे आत्माओं को नमस्ते. ಹೀಗೆ ವೆರಿಫೈ ಮಾಡಿಕೊಂಡು ನಂತರ ನಿಯಮ ಪ್ರಾಕ್ಟಿಕಲಿ ತರಬೇಕು. ಬಾಬಾ ಹೇಳ್ತಾರೆ ಈ ಪ್ರಕಾರವಾಗಿ ಲವ್ಫುಲ್ ಆಗಿ ನಡೆಯುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಹೀಗೆ ಲಾವನ್ನು ಕಲಿಸ್ತಾ ಇರುವ, ಲವ್ವನ್ನು ಕೊಡ್ತಾ ಇರುವಂಥ ಬಾಪ್ ದಾದಾರವರಿಗೆ ನಾವು ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಅಚ್ಚಾ, ಓಂ ಶಾಂತಿ. ಬಾಬಾ ಇವತ್ತು ನಮಗೆ ನಾವು ಲಾ ಮೇಕರ್ ಆಗಬೇಕು, ಆದರೆ ಲಾ ಬ್ರೇಕರ್ ಆಗಬಾರ್ದು. ಲಾ ಮೇಕರ್ ಆದರೆ ಏನು ಭಾಗ್ಯ ಸಿಗುತ್ತೆ, ಲಾ ಬ್ರೇಕರ್ ಆದರೆ ಯಾವೆಲ್ಲ ಶಿಕ್ಷೆಗಳನ್ನು ಮನ, ವಚನ, ಕರ್ಮದಲ್ಲಿ ನಾವು ಪಡಿಬೇಕಾಗುತ್ತೆ. ಇದನ್ನು ಬಾಬಾ ನಮಗೆ ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಲಾ ಮೇಕರ್ ಆಗಿ ನಡೆಯುವ ಪುರುಷಾರ್ಥ ನಾವು ಮಾಡೋಣ. ನಾಳೆ ಹಗಲಿಡಿ ಅನುಭವ ಮಾಡೋಣ. ಬಾಬಾ ಸದ್ಗುರು ಆಗಿದ್ದಾರೆ. ಈಗ ತಂದೆಯ ಪಾಲನೆಯಲ್ಲಿ ಕೊಡ್ತಾ ಇರುವ ನಿಯಮಗಳೆಲ್ಲ ನಾವೀಗ ಪಾಲಿಸಲೇಬೇಕು. ಯಾಕೆಂದರೆ ಸದ್ಗುರು ದಯೆ, ಕರುಣೆ ತೋರಲ್ಲ, ತಂದೆ ತೋರ್ತಾರೆ. ಸದ್ಗುರು ಇಲ್ಲ, ಕಡ್ಡಾಯ, ಕಂಡೀಷನ್, ನಿಯಮವೇ ನಿಯಮ. ಶ್ರೀಮತ ಅಂದರೆ ಶ್ರೀಮತ, ಆದೇಶ ಅಂದರೆ ಆದೇಶ ಪಾಲಿಸಲೇಬೇಕು ಅನ್ನೋದು ಸದ್ಗುರುವಿನ ಪಾರ್ಟ್ ಬಾಬಂದು ಈಗ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಡೀಲಾಡಾಲ್ ಅನ್ನೋ ಪುರುಷಾರ್ಥಹೀನರು ಆಲಸ್ಯ ಹುಡುಗಾಟಿಕೆಯಲ್ಲಿ ನಡೆಯುವ ಸಮಯ ಮುಕ್ತಾಯವಾಗಿದೆ. ಸಂಪೂರ್ಣ ಬಾಬನ ಆದೇಶದಂತೆ ನಡೆದು ಅವರ ಸಮಾನ ಶ್ರೇಷ್ಠರಾಗುವ ಗುರಿ ತಲುಪಲಿಕ್ಕಾಗಿ ನಾವು ಬಾಬನ ಆದೇಶ ಕಡ್ಡಾಯ ಪಾಲಿಸಬೇಕಾಗುತ್ತೆ. ಈ ಕರುಣೆ, ಈ ದಯೆ ಮಕ್ಕಳಿಗೆ ತನಗೆ ತನ್ನ ಮೇಲೆ ಬೇಕು ಅಂತ ಬಾಬಾ ಸ್ಪಷ್ಟ ಮಾಡಿದ್ದಾರೆ. ಅದರಂತೆ ನಾವೀಗ ನಡೆಯುವಂತಹ ಪರಿಪೂರ್ಣ ಪುರುಷಾರ್ಥಿಗಳು. ಪುರುಷಾರ್ಥದ ಅರ್ಥ ಕೂಡ ಬಾಬಾ ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಇದನ್ನು ಬಾರಿ ಬಾರಿ ನಾವು ನೆನ್ಪು ಮಾಡ್ಕೋಬೇಕು. ಅಚ್ಚಾ, ಓಂ ಶಾಂತಿ. ಈಗ ನಾವು ಆತ್ಮ ಚಿಂತನ ಮಾಡುತ್ತಾ ಓಂಕಾರ ಹೇಳೋಣ. ಮಸ್ತಕದ ಮಧ್ಯೆ ಪ್ರಕಾಶ ಸ್ವರೂಪವಾದ ಜ್ಯೋತಿ ನಾನು. ಈ ಶರೀರ ಎಂಬ ರಥ ನಡೆಸುವ ರಥಿ ನಾನಾತ್ಮ ಮಾಲೀಕಾತ್ಮನಾಗಿದ್ದೇನೆ.
ಈ ಶರೀರದ ಮಾಲೀಕ ಆತ್ಮ ನಾನು, ಪ್ರಕಾಶ ಸ್ವರೂಪ ಆತ್ಮ. ಓಂ ಶಾಂತಿ, ಓಂ ಶಾಂತಿ.